Yes, welcome to class number functions. Now, range after completion of domain, range, and codomain of a function, we are in the page number, I think, 103. Yes, page number 103 continue ಆಗಬೇಕು ನಾವು define real valued function ಅಂತ. A function f from a to b, everybody knows a is domain, b is codomain, and range is the set of images of some elements of a in b, only range. ಕೋಡೊಮೈನು ಡೊಮೈನ್ಗೆ ಬರೋದಾದರೆ ಈಸಿಯಾಗಿ ಹೇಳ್ಬಿಡ್ಬೋದು ಫಂಕ್ಷನ್ಸಲ್ಲಿ. ಡೊಮೈನ್ ಯಾವುದು? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ. ಕೋಡೊಮೈನ್ ಯಾವುದು? ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ ಬಿ. ರೇಂಜ್ ಯಾವುದು? ಬಿ ಸೆಟ್ಟಲ್ಲಿ ಯಾವ ಎಲಿಮೆಂಟ್ಸ್ ಇಮೇಜಸ್ ಆಗಿದೆಯೋ ಅವು ಮಾತ್ರ ರೇಂಜ್. ಹೌದಾ? ಈಗ ಅದನ್ನು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಯಾವಾಗ ಕರಿತೀವಿ ಸರ್? ಈ ಬಿ ಒಳಗಿರ್ತಕ್ಕಂಥ ರೇಂಜ್ ಅನ್ನೋದು ರಿಯಲ್ ನಂಬರ್ಸ್ ಆಗಿರಬೇಕು ಅಥವಾ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರಬೇಕು. ಇನ್ ವಿಚ್ ರಿಯಲ್ ನಂಬರ್ಸ್ ಆರ್ ಸಬ್ಸೆಟ್ ಆಫ್ ಎ ರಿಯಲ್ ನಂಬರ್ಸ್ ಆಸ್ ಇಟ್ಸ್ ರೇಂಜ್. ವಾಟ್ ಎವರ್ ಮೇ ಬಿ ದ ಡೊಮೈನ್, ವಾಟ್ ಎವರ್ ಮೇ ಬಿ ದ ಕೋಡೊಮೈನ್. ರೇಂಜ್ ರಿಯಲ್ ನಂಬರ್ಸ್ ಆಗಿರ್ಬೇಕಲ್ಲ, 100% ಕೋಡೊಮೈನ್ ಕೂಡ ರಿಯಲ್ ನಂಬರ್ಸ್ ಆಗಿರಬೇಕು. ಇಸ್ ಇಟ್ ಆರ್ ನಾಟ್? ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇನ್ ವಿಚ್ ರಿಯಲ್ ನಂಬರ್ಸ್ ಆರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರ್ಬೋದು ಅಥವಾ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರ್ಬೋದು, ಅದು ರೇಂಜಾಗಿ ಆಕ್ಟ್ ಮಾಡಿದ್ರೆ ಅಂಥ ಫಂಕ್ಷನ್ಸನ್ನು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಮಾರ್ಕ್ಸ್ ಹೋಗೋದು ಇದಕ್ಕೆ ಮಾತ್ರನೇ. ರೇಂಜ್, ಆ ಫಂಕ್ಷನ್ ರೇಂಜು ರಿಯಲ್ ನಂಬರ್ಸ್ ಆಗಿರ್ಬೋದು, ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರ್ಬೋದು, ರೇಂಜು, ದೆನ್ ದಟ್ ಫಂಕ್ಷನ್ ಇಸ್ ಕಾಲ್ಡ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಇನ್ನು ಅದರ ಮೇಲೆ ಒಂದು ಪ್ರಾಬ್ಲಮ್ ಬರೋದಾದರೆ, ಇದು ಆರ್ಟ್ಸ್ ಅವ್ರು ಕೂಡ ಮಾಡ್ತಾರೆ, 8th ಸ್ಟ್ಯಾಂಡರ್ಡ್ ಮಗು ಕೂಡ ಮಾಡ್ತಾನೆ, 5th ಸ್ಟ್ಯಾಂಡರ್ಡ್ ಮಗು ಕೂಡ ಮಾಡ್ತಾನೆ ಈ ಆನ್ಸರ್, ಈ ಪ್ರಾಬ್ಲಮ್ಮು. ಎಸ್, ಈ ಟೇಬಲ್ಲು. ಎಸ್, ಏನು ಸರ್ ಅದಂದರೆ, ಪ್ಲೀಸ್ ಇಲ್ಲಿ ನೋಡ್ರಿ. ಈ ಫಂಕ್ಷನ್ ಇಸ್ ಗಿವನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂಡ್ ಎಕ್ಸ್ ವ್ಯಾಲ್ಯೂಸ್ ಆರ್ ಗಿವನ್. For x is equal to 1, nothing but substitute in place of x is equal to 1, simplify, write the answer here. That is the meaning of this table. ಇಲ್ಲಿ 1 ಇದೆ, ಕೆಳಗಡೆ ಎಫ್ ಆಫ್ 1 ಅಂತ ಬ್ಲ್ಯಾಂಕ್ ಬಿಟ್ಟಿದ್ದಾನೆ, ಕಾಣಿಸ್ತಾ ಇರ್ತದೆ. ಇದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ಇದು ಎಕ್ಸ್ ವ್ಯಾಲ್ಯೂಸ್, ಇದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್. ಇಲ್ಲೂ ಅಷ್ಟೇ, ಇದು ಎಕ್ಸ್ ವ್ಯಾಲ್ಯೂಸ್, ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್. ಸೊ ಹೆಂಗ್ ಸರ್ ಎಫ್ ಆಫ್ 1 ಬರೆಯೋದು? ಸೆಕೆಂಡ್ ರೋ ಅಲ್ಲಿ ಬಾಕ್ಸಸ್ ಹೆಂಗ್ ಸರ್ ತುಂಬಿಸೋದು ಅಂದರೆ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1, 2 into 1 2, 2 plus 1 3, that is f of 1 is 3 is equal to, ಕೆಳಗಡೆ ಇದೆ, ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಕೆಳಗಡೆ ಬರೀತಾ ಇದ್ದೀನಿ. ದೆನ್ ಹೌ ಟು ಫೈಂಡ್ ಎಫ್ ಆಫ್ 2? ನಥಿಂಗ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ಪ್ಲಸ್ ಅಲ್ಲಿ 2 ಹಾಕಿದ್ರೆ 2 2 is 4, 4 plus 1 5. ಹೌದಾ? ಎಕ್ಸ್ ಪ್ಲಸ್ ಅಲ್ಲಿ 3 ಹಾಕಿದ್ರೆ 2 3 is 6, 6 plus 1 7. ಇಸ್ ಇಟ್ ಆರ್ ನಾಟ್? ಹಾಗೇನೆ ನಾನು 4 5 6 ಬಿಟ್ಟಿದ್ದೀನಿ, 4 5 6 ಬಿಟ್ಟಿದ್ದೀನಿ. ಅಲ್ಲಿಗೆ ಎಫ್ ಆಫ್ 4 ನಥಿಂಗ್ ಬಟ್ 2 4s ಎಕ್ಸ್ ಪ್ಲಸ್ ಅಲ್ಲಿ 4 ಹಾಕ್ತಿದ್ದೀನಿ, 2 4s 8 8 9 ಬರುತ್ತೆ. ಅಲ್ಲಿಗೆ ಎಫ್ ಆಫ್ 5 ಇಸ್ ಈಕ್ವಲ್ ಟು 11 ಬರುತ್ತೆ. ಎಫ್ ಆಫ್ 6 ಇಸ್ ಈಕ್ವಲ್ ಟು 13 ಬರುತ್ತೆ. ಎಫ್ ಆಫ್ 7 ಇಸ್ ಈಕ್ವಲ್ ಟು 14 ಬರುತ್ತೆ. ದಟ್ಸ್ ಕಂಪ್ಲೀಟ್ ಟೇಬಲ್. Then come to define real rational function. So all of you know what is meant by rational number in earlier mathematics classes. A number which can be expressed as p by q, q not equals to 0 is called rational number. Is it or not? ಅದನ್ನು ಏನರಿಂದ ಡಿನೋಟ್ ಮಾಡ್ತೀವಿ? ಕ್ಯಾಪಿಟಲ್ ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ರ್ಯಾಷನಲ್ ನಂಬರ್. ಅದೇ ರೀತಿ ಇಲ್ಲಿ ರ್ಯಾಷನಲ್ ಫಂಕ್ಷನ್ ಕೂಡ ಎ ಫಂಕ್ಷನ್, ಇಲ್ಲೊಂದು ಕೆಲಸ ಮಾಡೋದು ಒಳ್ಳೆಯದು. ರ್ಯಾಷನಲ್ ಫಂಕ್ಷನಲ್ಲಿ ನಾವು ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಅಂತ ಡಿಫೈನ್ ಮಾಡಿ, ವೇರ್ ಪಿ ಆಫ್ ಎಕ್ಸ್ ಆ್ಯಂಡ್ ಕ್ಯೂ ಆಫ್ ಎಕ್ಸ್ ಆರ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಪಾಲಿನಾಮಿಯಲ್ ಫಂಕ್ಷನ್ ಅಂತಂದರೆ ಏನು ಅಂತ ಮತ್ತೆ ಹೇಳ್ಕೊಡೋ ಬದಲು ನಿಮಗೆ ಈ ಪ್ರಾಬ್ಲಮ್ ಕೆಳಗಡೆ ಸ್ಪೇಸ್ ಇದೆ. ದ ಸ್ಪೇಸ್ ಬಿಟ್ವೀನ್ ಡೆಫಿನೇಷನ್ ಆಫ್ ರ್ಯಾಷನಲ್ ನಂಬರ್ಸ್ ಅಂಡ್ ಪ್ರಾಬ್ಲಮ್ ನಂಬರ್ 7 ಏನಿದೆಯೋ
ಅಲ್ಲಿ ಇನ್ನೊಂದು ಪಾಲಿನಾಮಿಯಲ್ ಫಂಕ್ಷನ್ ಡೆಫಿನೇಷನ್ ಕನ್ಸ್ಟ್ರಕ್ಟ್ ಮಾಡೋಣ. ಅರ್ಥ ಆಯ್ತಾ? ಆಮೇಲೆ ಏನಕ್ಕೆ ಬರೋಣ, ರ್ಯಾಷನಲ್ ಫಂಕ್ಷನ್ಗೆ ಬರೋಣ. ಪ್ಲೀಸ್ ಇನ್ ದಿಸ್ ಸ್ಪೇಸ್ ಎಸ್ ಡಿಫೈನ್, ಇದು ನೀವೇ ಬರ್ಕೋಬೇಕು ಎಕ್ಸ್ಟ್ರಾ, ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್. ಸ್ಪೆಲ್ಲಿಂಗ್ ನೀಟಾಗಿ ಬರ್ಕೋಬೇಕು, ಬೋರ್ಡ್ ಮೇಲೆ ಬರೆದಿದ್ದೀನಿ. ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್ ಎಸ್ ಇದು ಬೇಕಾಗ್ತದೆ. ಅದರ ಆಧಾರದ ಮೇಲೆ ನಾವು ಡಿಫೈನ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಎಸ್ ಇಲ್ಲಿ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಬರೀತಾ ಇದ್ದೀನಿ, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಬೇಡ, ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್, ಅಂದರೆ ಇಲ್ಲಿ ಎಕ್ಸ್ ಟರ್ಮ್ ಇಲ್ಲ ಅಂತಲ್ಲ, ಎಕ್ಸ್ ಟು ದಿ ಪವರ್ ಆಫ್ 0 ಇದೆ ಅಂತ. ಎಕ್ಸ್ ಟು ದಿ ಪವರ್ ಆಫ್ 0 ನಥಿಂಗ್ ಬಟ್ 1 ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ 3 ಎಕ್ಸ್ ಕ್ಯೂಬ್, ಸಾರಿ ಎ 1 ಎಕ್ಸ್, ಎಸ್ ಕರೆಕ್ಟ್ ಆಗಿದೆ, ಪ್ಲಸ್ ಡಾಟ್ 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 ಪ್ಲಸ್ ಎ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ದಿಸ್ ಎನ್ ಶುಡ್ ಬಿ ಪಾಸಿಟಿವ್ ಇಂಟೀಜರ್ ಆರ್ 0, ನೆಗೆಟಿವ್ ಮಾತ್ರ ಆಗಿರಬಾರ್ದು. ಈಸ್ ಕಾಲ್ಡ್ ಪಾಲಿನಾಮಿಯಲ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್ ಡೆಫಿನೇಷನ್ ಎಲ್ಲಾದರೂ ಹಾಕಿದ್ದೀನಿ ಪ್ರಿಂಟಲ್ಲಿ ಗೊತ್ತಿಲ್ಲ. ಇನ್ ಕೇಸ್ ಮತ್ತೆ ಬಂದರೆ ಬರೆಯೋಣ ಬಿಡ್ರಿ, ನೋ ಪ್ರಾಬ್ಲಮ್. ಪ್ಲೀಸ್ ಡೆಫಿನೇಷನ್ ಮಿಸ್ಟೇಕ್ ಆಗಿದೆ. ಎ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಅಂದರೆ ಡೊಮೈನು ರಿಯಲ್ ನಂಬರ್ಸ್ ಆಗಿರಬೇಕು, ಕೋಡೊಮೈನು ರಿಯಲ್ ನಂಬರ್ಸ್ ಆಗಿರಬೇಕು. ಅಂಥ ಫಂಕ್ಷನ್ ಈ ರೀತಿ ಡಿಫೈನ್ ಮಾಡಿದ್ದಾದ್ಮೇಲೆ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಕರಿತೀವಿ. ಪಾಲಿನಾಮಿಯಲ್ ನಿಮ್ಗೆ ಗೊತ್ತು, ಮಾನೋಮಿಯಲ್, ಬೈನಾಮಿಯಲ್, ಪಾಲಿನಾಮಿಯಲ್. ಎನ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಸಿಂಗಲ್ ಟರ್ಮ್ ಮಾನೋಮಿಯಲ್, ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಡಬಲ್ ಟರ್ಮ್ ಇಸ್ ಕಾಲ್ಡ್ ಬೈನಾಮಿಯಲ್, ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಟರ್ಮ್ಸ್ ಟ್ರೈನಾಮಿಯಲ್ ಅಂತಲೂ ಕರಿತೀವಿ. ಮೋರ್ ದ್ಯಾನ್ 3 ಟರ್ಮ್ಸ್ ಇದ್ದಾಗ ಇನ್ನು ಅದು ಪಾಲಿನಾಮಿಯಲ್ ಆಗುತ್ತೆ. ಇಸ್ ಇಟ್ ಆರ್ ನಾಟ್? ಅದೇ ಪಾಲಿನಾಮಿಯಲ್ ಇದು ಬರ್ತದೆ. ಅಂದರೆ ಇಲ್ಲಿ ಕಾನ್ಸ್ಟೆಂಟ್ಸು ಮತ್ತು ಎಕ್ಸ್ಟರ್ಮ್ಸ್ ಎರಡು ಇರ್ತವೆ. ಕೋಎಫಿಷಿಯಂಟು ಏನೋ ಒಂದು ಕಾನ್ಸ್ಟೆಂಟ್ ಇರಲೇಬೇಕು. ಅಲ್ಲಿಗೆ ಎ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಅಥವಾ ಜಸ್ಟ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಡಾಟ್ 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 ಎ ಎನ್ ಎಕ್ಸ್ಪೋನೆಂಟ್ ಈಸ್ ಕಾಲ್ಡ್ ಪಾಲಿನಾಮಿಯಲ್ ಫಂಕ್ಷನ್ ವೇರ್ ಎನ್ ಈಸ್ ನಾನ್ ನೆಗೆಟಿವ್, ನೆಗೆಟಿವ್ ಆಗಿರಬಾರ್ದು, ನಾನ್ ನೆಗೆಟಿವ್ ಇಂಟೀಜರ್. ಇಸ್ ಇಟ್ ಆರ್ ನಾಟ್? ಈ ಪಾಲಿನಾಮಿಯಲ್ ಫಂಕ್ಷನ್ ನೆಕ್ಸ್ಟ್ ಡಿಫೈನ್ ಏನದು ರ್ಯಾಷನಲ್ ಫಂಕ್ಷನ್ ಅಂತ ಏನು ಬರೆದು ವರ್ಷಾಕದ ನಾನು, ಡಿಫೈನ್ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸರಿ ಆಯ್ತಾ? ದ ಫಂಕ್ಷನ್ಸ್ ಆಫ್ ದಿ ಟೈಪ್ ಪಿ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್ ವೇರ್ ಕ್ಯೂ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0. ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಕ್ಯೂ ಆಫ್ ಎಕ್ಸ್ 0 ಆಗಬಾರ್ದು. ಕಾಣಿಸ್ತಿಲ್ಲ, ಮೊಬೈಲ್ ಕೆಳಗಡೆ ಸ್ವಲ್ಪ ರೈಟ್ ಸೈಡ್ಗೆ ಹೋಗಿದೆ ಅಕ್ಷರಗಳು, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಬರೆದಿದ್ದೀನಿ ಗೊತ್ತಿಲ್ಲ, ಕಾಣಿಸದೇ ಇರೋ ಪ್ಲೇಸಲ್ಲಿ ಇಲ್ಲಿರ್ತಕ್ಕಂಥ ಕ್ಯೂ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಅಲ್ಲ ಇದು, ಕ್ಯೂ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಬರೋದಿದ್ದೀನಿ ಇಲ್ಲಿ ಅಷ್ಟೇ. ಅದು ಬೇಕಾದರೆ ನೀವು ಕಾಣಿಸೋ ಥರ ಬರ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗ್ತಿದೆ. ಎಸ್ ಹಾಂ, ಇವಾಗ ಕಾಣಿಸ್ತಿರ್ಬೋದು ನೋಡಿ, ಕ್ಯೂ ಆಫ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಅಂತದ ಅರ್ಥ. ಹೌದಾ? ಎಸ್, ದ ಫಂಕ್ಷನ್ಸ್ ಆಫ್ ದಿ ಟೈಪ್ ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಕಾಮ ಹಾಕಿ ಕ್ಯೂ ಆಫ್ ಎಕ್ಸ್ ನಾಟ್ ಈಕ್ವಲ್ 0, ಡಿನಾಮಿನೇಟರ್ 0 ಹಾಕಬಾರ್ದು. ಅರ್ಥ ಆಯ್ತಾ? ಈಸ್ ಕಾಲ್ಡ್, ಇಲ್ಲಿ ಫಂಕ್ಷನ್ಸ್ ಅಂತ ಯೂಸ್ ಮಾಡಿದ್ವಿ, ಪ್ಲೂರಲ್ ವರ್ಡ್ ಯೂಸ್ ಮಾಡಿದ್ವಿ, ಅದಕ್ಕೋಸ್ಕರ ಪ್ಲೀಸ್ ಇಲ್ಲಿ ಆರ್ ಕಾಲ್ಡ್ ಅಂತ ಬರೆಯೋಣ. ಆರ್ ಕಾಲ್ಡ್ ರ್ಯಾಷನಲ್ ಫಂಕ್ಷನ್. ಫಂಕ್ಷನ್ಸ್ ಇಲ್ಲಿ ವೇರ್, ಇವಾಗ ಬರೀ ವೇರ್ ಪಿ ಆಫ್ ಎಕ್ಸ್ ಅಂಡ್ ಕ್ಯೂ ಆಫ್ ಎಕ್ಸ್ ಆರ್ ಪಾಲಿನಾಮಿಯಲ್ ಫಂಕ್ಷನ್ಸ್. ಈ ಪಾಲಿನಾಮಿಯಲ್ ಫಂಕ್ಷನ್ ಅಂದರೆ ಮೇಲೆ ಇದೆ ಇವಾಗ. ಅದೇ ಕಾರಣಕ್ಕೆ ನಾವು ಫಸ್ಟ್ ಏನು ಮಾಡೋದು, ಬಿಫೋರ್ ಗೋಯಿಂಗ್ ಟು ಡಿಫೈನ್ ರ್ಯಾಷನಲ್ ಫಂಕ್ಷನ್, ಇದು ಡಿಫೈನ್, ಇದು ವರ್ಡ್ ಡಿಫೈನ್ ರ್ಯಾಷನಲ್ ಫಂಕ್ಷನ್ ಅಂತಿದೆ. ಇಲ್ಲಿ ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್ ನೀವು ಎಕ್ಸ್ಟ್ರಾ ಬರ್ಕೋಬೇಕಿದೆ, ಸ್ಪೇಸ್ ಇದೆ. ಪ್ರಾಬ್ಲಮ್ ನಂಬರ್ 7ಗೆ ಮತ್ತೆ ಡೆಫಿನೇಷನ್ ಆಫ್ ರ್ಯಾಷನಲ್ ನಂಬರ್ ಮಧ್ಯದಲ್ಲೇ ಒಂದೆರಡು ಲೈನ್ ಸ್ಪೇಸ್ ಬಿಟ್ಟಿದೆ ನಿಮ್ಮ ವರ್ಕ್ ಬುಕ್ಕಲ್ಲೇ, ಅಲ್ಲಿ ಚಿಕ್ಕದಾಗಿ ಇಡ್ಸ್ಕೋಬೇಕಾಗುತ್ತಿದ್ದು. ಮತ್ತೆಲ್ಲಾದ್ರೂ ಹಾಕಿದ್ರೆ ನನಗೆ ಗೊತ್ತಿಲ್ಲ, ಈಗ ಹುಡ್ಕೋ ಟೈಮ್ ಇಲ್ಲ ನನಗೆ. ಇಸ್ ಇಟ್ ಆರ್ ನಾಟ್?
ಎಸ್ ಈಗ ಮತ್ತೆ ಪ್ರಾಬ್ಲಮ್ ನಂಬರ್ 8 ಇಂಥದ್ದೇ ಈ ಡೆಫಿನೇಷನ್ಸ್ ಕೆಳಗಡೆ ಹಾಕಿದ್ದಾನೆ, ಅದೇನು ಸ್ವಲ್ಪ ನೋಡಿಬಿಡೋಣ. ಎಸ್ ಸಿ ಹಿಯರ್ 1/x ಇಸ್ ಗಿವನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂದ್ರೆ ಏನು ಸರ್? ಪ್ಲೀಸ್ ಎಲ್ಲರೂ ಅಬ್ಸರ್ವ್ ಮಾಡಿ. ಎಕ್ಸ್ ಪ್ಲೇಸ್ ಅಲ್ಲಿ ಏನು ಹಾಕ್ತೀವೋ ಅದು 1/x ಪ್ಲೇಸ್ ಅಲ್ಲಿ ಹಾಕೋದು. ಈಗ ಆವಾಗಲೇ ಇಲ್ಲಿ 2 ಎತ್ಕೊಂಡಾಗ ಯಾವ ಪ್ಲೇಸ್ ಅಲ್ಲಿ ಹಾಕೋದು? ಎಕ್ಸ್ ಪ್ಲೇಸ್ ಅಲ್ಲಿ. ಯಾಕೆ ಸರ್? ಎಫ್ ಆಫ್ 2 ಇತ್ತು ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕಬೇಕು ಅಂತ ನೇರವಾಗಿ ತೋರಿಸ್ತಾ ಇದೆ. ಇಲ್ಲ ಅಷ್ಟೇ, ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ 1/x ಅಂತ ಅರ್ಥ ನೋಡಿ, ಇಲ್ಲಿದೆ 1/x. ಎಕ್ಸ್ ಪ್ಲೇಸ್ ಅಲ್ಲಿ ಏನು ಹಾಕ್ತೀವೋ ಅದು 1 ಅಂತ ಬರೆಯೋದಷ್ಟೇ ನೋಡಿ, ಡೆಡ್ ಈಸಿ. ಆಮೇಲೆ ನಿಮ್ಮ ವರ್ಕ್ ಬುಕ್ ಅಲ್ಲಿ 1 ಮಿಸ್ ಆಗೋಗಿದೆ, ಬಾಕ್ಸ್ ಅಲ್ಲಿ ಬರ್ಕೋಬೇಕು 1 ಹೇಳ್ತೀನಿ. ಅಲ್ಲಿಗೆ -1/2 ಆಕ್ಚುಲ್ ಆಗಿ 1/-2 ಇದು ಎಕ್ಸ್ ಪ್ಲೇಸ್ ಅಲ್ಲಿ -2 ಹಾಕಿದ್ರೆ -2 ಕೆಳಗಲ್ಲ ಸರ್ ಬರೋದು. ಬೇಸಿಕ್ಸ್ ಅಲ್ಲಿ ವೀಕ್ ಇರೋರೆಲ್ಲ ಡೌಟ್ಸ್ ಕೇಳ್ತಾರೆ, ಮೈನಸ್ ಎಲ್ಲಿ ಬರೆದ್ರು ಒಂದೇನೆ, ಆಯ್ತಾ? ಎಸ್ ಇದಷ್ಟೇ, -1/1.5 ಇದಷ್ಟೇ. -1 ಆಕ್ಚುಲ್ ಆಗಿ 1/-1 ಮತ್ತೆ -1 ಬರುತ್ತೆ. 1 ಇದರ ಫಾರ್ಮುಲಾ ಪ್ರಕಾರ ಬಂದರೆ, ಫಂಕ್ಷನ್ ಹೇಗೆ ಡಿಫೈನ್ ಮಾಡಿದ್ರೆ ಅದ್ರ ಪ್ರಕಾರ ಹೋದರೆ ಇದು 1/-1 ಬರಬೇಕು. 1/-1 again -1. ಎಸ್ 1/0.5 -1/. ಎಸ್ ಇಲ್ಲಿ 1/0.25 1/0.5. ಇಲ್ಲಿ 1 ನಿಮ್ಮ ವರ್ಕ್ ಬುಕ್ ಅಲ್ಲಿ ಮಿಸ್ ಆಗಿದೆ, ಬಾಕ್ಸ್ ಅಲ್ಲಿ ಖಾಲಿ ಇದೆ, ದಯವಿಟ್ಟು ಇಲ್ಲಿ 1 ಬರ್ಕೊಳ್ಳಿ. ಇದು 1/1 ಅಗೈನ್ 1, ಇದು 1/1.5, ಇದು 1/2. ಏನು ಮಾಡುದು ಸರ್? ಇರೋ ನಂಬರ್ನ ರೆಸಿಪ್ರೋಕಲ್ ಬರ್ಕೊಂಡು ಅವನು ಹೇಳ್ದಂಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x. ಇದು PU ಸ್ಟೂಡೆಂಟ್ ಪ್ರಾಬ್ಲಮ್ ಅಲ್ವೇ ಅಲ್ಲ, 6th 4th ಸ್ಟ್ಯಾಂಡರ್ಡ್ಗೂ ಹೇಳ್ಕೊಟ್ರು ಬರ್ದಾಗ್ತಾನೆ. ಅರ್ಥ ಆಯ್ತಾ? ಈ ಟಾಪಿಕನ್ನು ನೀವು ನೀಟಾಗಿ ಬರ್ಕೊಂಡ್ಬಿಟ್ರೆ ವಿಡಿಯೋ ಪಾಸ್ ಮಾಡ್ತಿರೋ, ಅಥವಾ ನಾನು ಬೇಕಾದ್ರೆ 1 ನಿಮಿಷ ಟೈಮ್ ಕೊಡ್ತೀನಿ. ನಂತರ ನಾವು 5 ಮಾರ್ಕ್ಸ್ ಕ್ವಶನ್ಗೆ ಎಂಟ್ರಿ ಕೊಡ್ತೀವಿ. ಸಮ್ ಗ್ರಾಫ್ಸ್ ಅಂಡ್ ಸಮ್ ಫಂಕ್ಷನ್ಸ್ ಅಂಡ್ ದೇರ್ ಗ್ರಾಫ್ಸ್. ಪ್ಲೀಸ್ ಕಂಪ್ಲೀಟ್ ದಿಸ್. ಇದೆಲ್ಲ ಒಂದು ಡೆಫಿನೇಷನ್, ಇದೊಂದು ಡೆಫಿನೇಷನ್, ಇದು ನಾನು ಟೈಪಿಂಗಲ್ಲಿ ಕೊಟ್ಟಿದ್ದೀನಿ. ಡಿಫೈನ್, ಇದು ವರ್ಡ್ ಸರಿಯಾಗಿ ಕಾಣಿಸ್ತಿಲ್ಲ. ಡಿಫೈನ್, DEFINE, ಡಿಫೈನ್ ರ್ಯಾಷನಲ್ ಫಂಕ್ಷನ್, ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್. ಹೆಡ್ಡಿಂಗ್ ಸಮೇತ ನೀನೇ ಬರ್ಕೋಬೇಕು. ಈ ಬಾಕ್ಸ್ ಕೆಳಗಡೆ ಸ್ಪೇಸ್ ಇದೆ, ಚಿಕ್ಕದಾಗಿ ಇಡಿಸಬೇಕಾಗುತ್ತೆ ಅದನ್ನು. ಎಸ್ ಪ್ಲೀಸ್ ಕಂಪ್ಲೀಟ್ ದಿಸ್. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಟೈಮ್ ಕೊಡೋಕ್ಕಾಗಲ್ಲ. ಎಸ್ ಹಿಯರ್ ಆಫ್ಟರ್ ಸೂಪರ್ ಕಾನ್ಸೆಪ್ಟ್ಸ್, ಸಮ್ ಫಂಕ್ಷನ್ಸ್ ಅಂಡ್ ದೇರ್ ಗ್ರಾಫ್ಸ್. ಕಂಪಲ್ಸರಿ 1 question will be asked in the examination for 5 marks. See how many words I am written. Identity function, definition for 1 mark, graph ಬರೆದ್ರೆ 1 mark, ಡೊಮೈನ್ ಬರೆದ್ರೆ 1 mark, ಕೋಡೊಮೈನ್ ಬರೆದ್ರೆ 1 mark, ರೇಂಜ್ ಬರೆದ್ರೆ 1 mark. ಕ್ಲಿಯರ್ ಆಗಿದೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಹೌದಾ? ಎಸ್ ಡೆಫಿನೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಐಡೆಂಟಿ ಫಂಕ್ಷನ್ ನೆನ್ಪಿಟ್ಕೊಳ್ಳಿ. ಮತ್ತು ಸೆಕೆಂಡ್ ಪೀಸಲ್ಲಿ ಬೇಕಾಗ್ತದ್ದು ಎ ಫಂಕ್ಷನ್ f from R to R. The start is must and should f from R to R. Defined by f of x is equal to x. ಇಲ್ಲೇನು ತಗೊಳ್ತೀವೋ ಅದೇ ಇಲ್ಲಿ ಬರಬೇಕು. Suppose if we take f of y, we should get right y. Suppose this is f of z, we should write z. f of x, we should write x. That is nothing but ಐಡೆಂಟಿ ಫಂಕ್ಷನ್. ಇಲ್ಲಿ ಏನು ವ್ಯಾಲ್ಯೂ ತಗೊಂತು ಅದೇ ಅಲ್ಲಿಗೆ ಬರುತ್ತೆ. ಅರ್ಥ ಆಯ್ತಾ? ಈಸ್ ಕಾಲ್ಡ್ ಐಡೆಂಟಿಟಿ ಫಂಕ್ಷನ್. ಡೆಫಿನೇಷನ್ ಬರೆದ್ರೆ 1 mark ಸಿಗುತ್ತೆ. ಆಮೇಲೆ ಇದು ಗ್ರಾಫ್ ಬರಿಬೇಕಂದ್ರೆ ಪ್ರತಿಯೊಂದಕ್ಕೂ ನಾವೊಂದು ಟೇಬಲ್ ರೆಡಿ ಮಾಡ್ತೀವಿ. ಈ ಪ್ರಾಬ್ಲಮ್ಸ್ ಎಷ್ಟಿದ್ರೆ ಅಷ್ಟು, ಅದಕ್ಕೆ ಎಷ್ಟು ಸರ್ ಮಾರ್ಕ್ಸ್ ಅಂತ ಕೇಳ್ಬೇಡಿ, ಅದು ಗ್ರಾಫ್ ಕರೆಕ್ಟಾಗಿ ಬರೆಯೋದಕ್ಕೆ ನಾವು ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋದಷ್ಟೇ. ಎಸ್ ಇಲ್ಲಿ ಏನು ಮಾಡ್ತೀನಿ ಅಂದರೆ, ಎಕ್ಸ್ ವ್ಯಾಲ್ಯೂಸು 0 ನಿಯರ್ ನಂಬರ್ ಲೈನ್ ಇದೆ ನೋಡಿ, ನಂಬರ್ ಲೈನ್ 0 ಇಲ್ಲಿರುತ್ತೆ, 1 2 3 ಇಲ್ಲಿರುತ್ತೆ, -1 -2 ಇಲ್ಲಿರುತ್ತೆ. ಈ ಕಡೆ ಒಂದೆರಡು ನಂಬರ್, ಆ ಕಡೆ ಒಂದೆರಡು ನಂಬರ್ ತಗೊಂಡು ಪಾಯಿಂಟ್ಸ್ ಫ್ಲಾಟ್ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರ ಟೇಬಲ್ ಬರ್ಕೋಬೇಕಷ್ಟೇ. ಎಲ್ಲ ಪ್ರಾಬ್ಲಮ್ಸ್ಗೆ ಈ ನಂಬರ್ಸ್ ತಗೊಳ್ಳಿ, 0 ಅಕ್ಕಪಕ್ಕದಲ್ಲಿರೋ ನಂಬರ್ಸು. ಅಲ್ಲಿಗೆ ನಾನು ಫಸ್ಟ್ ಏನು ಮಾಡ್ತೀನಿ, 0ನ ತಗೊಳ್ತೇನೆ, ಹೌದಾ?
ಎಕ್ಸ್ ಪ್ಲೇಸಲ್ಲಿ 0 ಹಾಕಿದ್ರೆ ಇಲ್ಲಿ ಕೂಡ 0ನೇ ಬರೋದು. ಮತ್ತೆ 1 ತಗೊಳ್ತೀನಿ, ಇಲ್ಲ 1 ಹೆಂಗೆ ಸರ್, ಇಲ್ಲೇ 1 ಹಾಕಿದ್ರೆ ಇಲ್ಲಿ ಕೂಡ 1 ಆಗಬೇಕು. ಅಂದ್ರೆ ಈಗ ನಾನೇನು ಫೈಂಡ್ ಔಟ್ ಮಾಡಿ, ಎಕ್ಸ್ ಪ್ಲೇಸಲ್ಲಿ 1 ಹಾಕಿದ್ರೆ ಇದೇನಾಗುತ್ತೆ, f(1) ಮತ್ತೆ ಇಲ್ಲೂ 1, ಇಲ್ಲಿ ಏನಾಗ್ತೀವೋ ಇದು ಕೂಡ ಅದೇ ಆಗಬೇಕು. ಬಿಕಾಸ್ ಬೋತ್ ಎಕ್ಸ್ ಆರ್ ಸೇಮ್. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ 2 ಎಕ್ಸ್ಗಳಿದೆಯೇನು? ಇಲ್ಲ, ಒಂದು ಎಕ್ಸ್ ಇರೋದು. ಅಲ್ಲಿಗೆ ಎಕ್ಸ್ ಪ್ಲೇಸಲ್ಲಿ ನೀನು 1 ಹಾಕಿದ್ರೆ ಆ 1 ಇಲ್ಲಿ ಕೂಡ ಹಾಕಬೇಕು, ಅದು ರೂಲು. ಎಸ್. ಆಮೇಲೆ ಎಕ್ಸ್ ಪ್ಲೇಸಲ್ಲಿ 2 ಹಾಕಿದ್ರೆ f(x) ಕೂಡ 2ನೇ ಬರೋದು. ಎಕ್ಸ್ ಪ್ಲೇಸಲ್ಲಿ -1 ಹಾಕಿದ್ರೆ f(x) ಪ್ಲೇಸಲ್ಲಿ ಕೂಡ -1ನೇ ಬರೋದು. ಯಾಕಂದರೆ ಇಲ್ಲಿ -1 ಹಾಕಿದ್ರೆ -1 ಎಲ್ಲ ಹಾಕಬೇಕು. 2 ಹಾಕಿದ್ರೆ ಇಲ್ಲಿ ಕೂಡ -2 ಡಾಟ್ 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 ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಗ್ರಾಫನ್ನು ಫ್ಲಾಟ್ ಮಾಡಬೇಕು. ಹೌದಾ? ಪ್ಲೀಸ್ ಇಲ್ಲಿ ನೋಡಿ, ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ಹಾಕಬೇಕಿದು. ಎಸ್, this is y-axis, this is x-axis. What is meant by x dash negative? What is meant by y dash negative x-axis? Yes, please. ಇಲ್ಲಿ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತೀನಿ. ಎಕ್ಸ್ ಇದು ಬಂದು y is equal to f(x). ಇದು y ಅಂತ ಬರೀಬಾರ್ದು, ಇಲ್ಲಿ y ಅಂತ ಯೂಸ್ ಮಾಡಿಲ್ಲ. y ಆಕ್ಸಿಸ್ ಆಗಿದ್ರೂ ಬರ್ಕೋ ಪರವಾಗಿಲ್ಲ, ಆದರೆ y ಆಕ್ಸಿಸ್ ಮೇಲೆ f(x) ತಗೊಂಡಿದ್ದೀನಿ. ಇಸ್ ಇಟ್ ಆರ್ ನಾಟ್? ಎಸ್, ಪ್ಲೀಸ್ ಇಲ್ಲಿ ನೋಡಿ. Points are marked with some other color marker. If we take x is equal to 0, y also 0. ಅಂದರೆ x 0, y 0 ಇಲ್ಲೇ ಬರೋದು. Before that, you should do one thing. ಏನು ಸರ್? ಇದು 1, 2, 3, 4 ಈ ಥರ ಬರೀಬೇಕು. 1, 2, 3, 4 ಇದಷ್ಟೇ. ಈಕ್ವಲ್ ಡಿಸ್ಟೆನ್ಸಲ್ಲಿ ಬರೀಬೇಕು, ಇಲ್ಲ ಗ್ರಾಫ್ ನೆಟ್ಟಿಗೆ ಬರಲ್ಲ. ನೋಡಿ ಇಲ್ಲಿಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದೆಯೋ ಇಲ್ಲಿ ಕೂಡ ಅಷ್ಟೇ. ಇದು ಗ್ರಾಫ್ ಶೀಟ್ ಮೇಲೆ ಮಾಡೋಂಗಿಲ್ಲ, ಎಕ್ಸಾಮಲ್ಲಿ ಮಾಮೂಲಿ ಪ್ಲೇನ್ ಶೀಟಲ್ಲೇ ಮಾಡುವಂಥದ್ದು. ಎಸ್, ಇದೇನಾಗುತ್ತೆ 1, 2, 3 ಇಸ್ ಇಟ್ ಆರ್ ನಾಟ್? ಮತ್ತು ಈ ಕಡೆ ಕೂಡ ಸೇಮ್ ಡಿಸ್ಟೆನ್ಸಲ್ಲೇ ನೋಡಿ, ಡಿಸ್ಟೆನ್ಸ್ ಸೇಮ್ ಮೇಂಟೈನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಗ್ರಾಫ್ ನೀಟಾಗಿ ಬರೋದಿಲ್ಲ. ಎಸ್, ಇದೇನಾಗುತ್ತೆ -1, -2, -3, -4 ಇಸ್ ಇಟ್ ಆರ್ ನಾಟ್? ಮತ್ತು ಇಲ್ಲಷ್ಟೇ ಸೇಮ್ ಡಿಸ್ಟೆನ್ಸ್ ನೋಡಿ, ಎಷ್ಟು ಈ ಡಿಸ್ಟೆನ್ಸಸ್ ಎಷ್ಟು ಚೆನ್ನಾಗಿದೆ ಸರ್. ಇದೊಂದು ಡಿಸ್ಟೆನ್ಸ್ ಬರ್ದಾಗ ಗ್ರಾಫ್ ನೆಟ್ಟಿಗೆ ಬರೋದಿಲ್ಲ ನಿನಗೆ. ಇದೇನಾಗುತ್ತೆ -1, -2, -3 ಡಾಟ್ 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 ಈ ರೀತಿ ಬರುತ್ತೆ. ಫಸ್ಟ್ ಇವು ಮಾರ್ಕ್ ಮಾಡ್ಕೋಬೇಕು. ಹೌದಾ? ನಂತರ ಇದು ಆರಿಜಿನ್ ಅಂದರೆ ಇದು 0 ಅಂತ ಅರ್ಥ. ಎಸ್, ಪ್ಲೀಸ್. ಆಮೇಲೆ ಕಮ್ ಟು 1. ಯಾವ 1? +1. ಎಕ್ಸ್ ಆಕ್ಸಿಸ್ ಮೇಲೆ +1 ಹೆಂಗೆ ಬರುತ್ತೆ? ಈ ಕಡೆಗೆ ಬರುತ್ತೆ, ಈ ಕಡೆಗೆ ಬರುತ್ತೆ. ಅದು ಸರ್ ಇಲ್ಲಿದೆ, ಇದೇ ತಾನೆ ಎಕ್ಸ್ ಆಕ್ಸಿಸ್ ಮೇಲೆ 1. ಆಮೇಲೆ ವೈ ಆಕ್ಸಿಸ್ ಮೇಲೆ ಕೂಡ 1 ಬರ್ತಾ ಇದೆ. ಅಂದರೆ ಇದು -1 ಅನ್ಕೋಬಾರ್ದು ಯಾರು ಕೂಡ. ಮತ್ತೆ ನೀವು ಹಂಗೂ ತಿಳ್ಕೊಂಡ್ಬಿಡ್ತೀರಾ. ಇವು ಸ್ಕ್ರ್ಯಾಚಸ್ ಇವು. ಅದಕ್ಕೆ ನಾನು ಏನು ಮಾಡ್ತೀನಿ, 1, 2, 3 ಈ ಕಡೆ ಬರೀತೀನಿ. ಇಸ್ ಇಟ್ ಆರ್ ನಾಟ್? f(x) ಕೂಡ 1 ಬಂತು. ಇದು ಎಕ್ಸ್ ಆಕ್ಸಿಸ್ ಮೇಲೆ 1, ವೈ ಆಕ್ಸಿಸ್ ಮೇಲೆ 1. ಈ 1ಗಳು ಎಲ್ಲಿ ಮೀಟ್ ಆಗ್ತವೆ ಹೇಳಿ? ನೋಡಿ ಇಲ್ಲಿ ನೋಡಿ, ಈ ಜಾಗ. ಯಾಕೆ ಸರ್ ಇದು ತೋರಿಸಿದ್ರು ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ 1, ವೈ ಆಕ್ಸಿಸ್ ಮೇಲೆ 1 ಕೋಇನ್ಸಿಡೆನ್ಸ್ ಆಗುವಂಥ ಸ್ಪೇಸ್ ಅದು, ಅದಕ್ಕೆ ಅಲ್ಲಿ ಇಂಟು ಮಾರ್ಕ್ ಮಾಡಿದೆ. ಆಮೇಲೆ ಎಕ್ಸ್ ಆಕ್ಸಿಸ್ ಮೇಲೆ 2 ತೊಗೊಂಡಿದ್ದೀನಿ, ವೈ ಆಕ್ಸಿಸ್ ಮೇಲೆ ಕೂಡ 2 ಬಂತು, ಅಂದರೆ E2. ಈಗ E2 ಹಿಂಗೆ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಪ್ಲೇಸ್. ಇಸ್ ಇಟ್ ಆರ್ ನಾಟ್? ಹಾಗೇನೆ -1 ತಗೊಂಡಾಗ ನೋಡಿ, -1 ಇಲ್ಲಿದೆ. f(x) ಕೂಡ -1 ನೋಡಿ, ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಇಸ್ ಇಟ್ ಆರ್ ನಾಟ್? ಎಸ್. ಆಮೇಲೆ ನೋಡಿ -2 ತಗೊಂಡ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇಲ್ಲಿದೆ -2, ವೈ ಆಕ್ಸಿಸ್ ಮೇಲೆ -2 ಇದೆ. ಅಲ್ಲಿಗೆ ಇವೆರಡು ಮೀಟ್ ಆಗುವಂಥ ಜಾಗ 100% ಇಲ್ಲಿ ನೋಡಿ. ಇವು ಸ್ಟ್ರೈಟಾಗಿ ಬರ್ತಿರೋದ ಕಾರಣ ಏನು ಹೇಳ? ನೀನು ಇವು 100% ಈಕ್ವಲ್ ಡಿಸ್ಟೆನ್ಸ್ ತೊಗೊಂಡಿದ್ದಕ್ಕೆ. ಇದು ನಿಮಗೂ ವರದಾಜ ಕಾಲೇಜ್ ಅಷ್ಟು ಡಿಸ್ಟೆನ್ಸ್ ತೊಗೊಂಡು, ಇದು ನಿಮಗೂ ನಿಮ್ಮ ಮನೆ ಪಕ್ಕದವ್ರಿಗೆ ಇಷ್ಟು ಡಿಸ್ಟೆನ್ಸ್ ತೊಗೊಂಡ್ಬಿಟ್ರೆ ಬರೋದಿಲ್ಲ ಗ್ರಾಫ್. ಹೌದಾ? ಈಗ ಏನು ಮಾಡ್ತೀವಿ ನಾವು, ಸ್ಕೇಲ್ ತೊಗೊಂಡು ಕೆಲವು ಗ್ರಾಫ್ಸ್ಗೆ ಸ್ಕೇಲ್ ಯೂಸ್ ಮಾಡ್ತೀವಿ, ಕೆಲವು ಗ್ರಾಫ್ಸ್ಗೆ ಸ್ಕೇಲ್ ಯೂಸ್ ಮಾಡಲ್ಲ. ಯಾವುದಕ್ಕೆ ಯೂಸ್ ಮಾಡ್ತೀವಿ, ಯಾವುದಕ್ಕೆ ಯೂಸ್ ಮಾಡಲ್ಲ ಅಂತ ಹೇಳ್ತೀನಿ ನಾನು. ನೋಡಿ, ಇದಕ್ಕೆ ಸ್ಕೇಲ್ ತಗೊಂಡು ನೀಟಾಗಿ ಇದನ್ನು ಬರಿತೀವಿ. ಎಸ್, ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ಬರೀಬೇಕು. ನೋಡಿ, ಎಲ್ಲ ಸ್ಕೇಲ್ ಕಡೆ ಬರ್ತಾ ಇದೆ. ಇಸ್ ಇಟ್ ಆರ್ ನಾಟ್? ಎಸ್, ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಐಡೆಂಟಿಟಿ ಫಂಕ್ಷನ್. Is it or not? This is the graph of the identity function.
ಎಷ್ಟು ವ್ಯಾಲ್ಯೂಸ್ ಬೇಕಾದ್ರೆ ಬರ್ಕೋಬೋದು ಸರ್. ಇಷ್ಟಕ್ಕೆಲ್ಲ ಸೇರಿ ನಮಗೆ 2 ಮಾರ್ಕ್ ಸರ್ ಬಂದಿರೋದು. ಯಾಕೆ ಸರ್? ಡೆಫಿನೇಷನ್ ಬರೆದ್ರೆ 1 ಮಾರ್ಕ್, ಗ್ರಾಫ್ ಬರೆದ್ರೆ 1 ಮಾರ್ಕ್. ಈ ಟೇಬಲ್ಗೆ ಸರ್, ಆ ಟೇಬಲ್ ಏನು ನಮಗೇನು ಎಕ್ಸ್ಟ್ರಾ ಇಲ್ಲ, ಆ ಟೇಬಲ್ ಎಲ್ಲೋ ನಮಗೇನು ಅದಕ್ಕೆ ಎಕ್ಸ್ಟ್ರಾ ಕೊಡೋಕ್ಕೆ ಹೋಗೋದಿಲ್ಲ ಅವರು. ಅರ್ಥ ಆಯ್ತಾ? ಈ ರೀತಿ ಮಾಡಿಕೊಂಡು ತಪ್ಪಿಲ್ಲ, ಕನ್ಫ್ಯೂಷನ್ ಇಲ್ದಿರ್ತದೆ. ಡಾಟ್ಸ್ ಬರೀಬೇಕು. ಹೌದಾ? ಈಗ ಪ್ಲೀಸ್ ಎಲ್ರಿ ನೋಡಿ, ಎಲ್ಲರೂ ಈ ಡೆಫಿನೇಷನ್ಗಳಲ್ಲಿ ಫಸ್ಟ್ ಸೆಟ್ ಏನು? ಡೊಮೈನ್. ಸೆಕೆಂಡ್ ಸೆಟ್ ಕೋಡೊಮೈನ್. ಫಸ್ಟ್ ಮುಗಿಸಾಕೋಣ, ಈಸಿಯೆಸ್ಟ್. ಹೌದಾ? ಅಲ್ಲಿಗೆ ಡೊಮೈನ್ set of all real numbers. ಹೌದಾ? ಆಮೇಲೆ ಕೋಡೊಮೈನ್ set of all real numbers, ಕ್ಯಾಪಿಟಲ್ ಆರ್. ರೇಂಜ್ ಏನು? ಎಲ್ಲರಿಗೂ ಗೊತ್ತು. ರೇಂಜ್ ಅಂದ ತಕ್ಷಣ ಇನ್ನು ಫ್ಲಾಟ್ ಮಾಡಬೇಕಾಗುತ್ತೆ ಗ್ರಾಫ್ ಅಂತ. ಇಲ್ಲ, ಬೇಡ. ಈಗ ನೀನು ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದು ಫಸ್ಟು ನೋಡಿ, ಈ ಥರ ನಾವು ಬರೆದಾಗ ಇಲ್ಲಿರೋವೆಲ್ಲ ಡೊಮೈನ್, ಇಲ್ಲಿರೋವೆಲ್ಲ ಕೋಡೊಮೈನ್. ಆಮೇಲೆ ಯಾವ್ದಾವ್ದಕ್ಕೆ ಇಮೇಜಸ್ ಇದೆಯೋ ನೋಡಿ, ಇಮೇಜಸ್ ಅಂದ್ರೆ ಇವು. ನೆಕ್ಸ್ಟ್ 0ಗೆ ಇಮೇಜ್ 0, 1ಗೆ ಇಮೇಜ್ 1, 2ಗೆ ಇಮೇಜ್ 2 ನೋಡಿ. ಆ ಥರ ಯಾವ ನಂಬರ್ಸ್ ಇಮೇಜಸ್ ಆಗಿದೆ ಅವು ಮಾತ್ರ ರೇಂಜ್ ಅಂತ ಸ್ವಲ್ಪ ಜ್ಞಾಪಿಸ್ಕೊಡಿ, ಡೆಫಿನೇಷನ್ ಆಫ್ ರೇಂಜ್. ಅಲ್ಲಿಗೆ ಈ ಸೆಕೆಂಡ್ ರೋಲ್ ಏನು ನಂಬರ್ಸ್ ಬರ್ತವೋ ಅವೇ ನಾವು ರೇಂಜ್ ಅಂತ ಬರೆಯೋದು. ಇಲ್ಲೇ ನೋಡಿ, ನಾವು ಡೊಮೈನ್ ಸೆಟ್ಟಲ್ಲಿ ಏನು ತಗೊಂಡಿದೆಯೋ ಅವೇ ಬರ್ತಾ ಇದೆ. ಅಲ್ಲಿಗೆ ಡೊಮೈನ್ ಇಟ್ ಸೆಲ್ಫ್ ರೇಂಜ್, ನಥಿಂಗ್ ಬಟ್ ಡೊಮೈನ್ ಇಟ್ ಸೆಲ್ಫ್ ರೇಂಜ್. ಅಲ್ಲಿಗೆ ಇದು ಕೂಡ ಕಂಪ್ಲೀಟ್ ಅದೇ ಬರುತ್ತೆ. ಅಲ್ಲಿಗೆ ಫಾರ್ ಆಲ್ ದಿ 3 ಟ್ಯಾಗ್ ಕ್ವಶನ್ಸ್ ದ ಆನ್ಸರ್ ಇಸ್ ಕಾಮನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ವಾಟ್ ಆರ್ ದೋಸ್ ಟ್ಯಾಗ್ ಕ್ವಶನ್ಸ್? ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್. ಈ ಒಂದೊಂದಕ್ಕೆ ಒಂದೊಂದು ಮಾರ್ಕು. ಟೋಟಲ್ ಆಗಿ FF5 ಮಾರ್ಕ್ಸ್. ಆಯಿತಾ? ಡೋಂಟ್ ಯೂಸ್ ಆಸ್ ಎ ನೆಗೆಟಿವ್. ಇದು ಆ್ಯಕ್ಚುಲ್ ಆಗಿ f(x) ಬಟ್ ಡ್ಯಾಶ್ ಅಂತ ಏನು ಯೂಸ್ ಮಾಡಿಬಿಟ್ಟು ಇದು ಎಕ್ಸ್ ಡ್ಯಾಶ್ ಇರಲಿ. f(x) ವೈ ಆಕ್ಸಿಸ್ ಮೇಲೆ f(x) ತಗೊಂಡು, ಯಾಕಂದರೆ ವೈ ಎಲ್ಲಿ ಪ್ರಾಬ್ಲಮಲ್ಲಿ ಯೂಸ್ ಮಾಡಿಲ್ಲ. ಹೌದಾ? ಇಟ್ಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್. ಡೆಫಿನೇಷನ್ಗೆ 1 ಮಾರ್ಕ್, ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ. ಈ ಟೇಬಲ್ ಈ ಗ್ರಾಫ್ ಕರೆಕ್ಟಾಗಿ ಬರೆದ್ರೆ 1 ಮಾರ್ಕ್. ಡೊಮೈನು, ಕೋಡೊಮೈನು, ರೇಂಜು 3 ಕರೆಕ್ಟ್ ಇದ್ದರೆ 1 ಮಾರ್ಕ್. ಒಟ್ಟು ಟೋಟಲ್ 5 ಮಾರ್ಕ್ಸ್. Yes, come to second one. Second graph. Constant function. Question ನಿಮ್ಮ ವರ್ಕ್ ಬುಕ್ಕಲ್ಲಿದೆ. ಪ್ರೀವಿಯಸ್ ಒನ್ಗೂ ಅಷ್ಟೇ ನಾನು ಕ್ವಶನ್ ಬರೋದಿಲ್ಲ. ಡಿಫೈನ್ ಐಡೆಂಟಿ ಫಂಕ್ಷನ್, ಡ್ರಾ ಇಟ್ಸ್ ಗ್ರಾಫ್, ಆಲ್ಸೋ ಫೈಂಡ್ ಇಟ್ಸ್ ಡೊಮೈನ್, ರೇಂಜ್, ಕೋಡೊಮೈನ್ ಅನ್ನೋ ಕ್ವಶನ್ ನಿಮ್ಮ ವರ್ಕ್ ಬುಕ್ಕಲ್ಲಿರೋದ್ರಿಂದ ನಾನು ಬರೋದಿಲ್ಲ. ಇಲ್ಲಷ್ಟೇ ಡಿಫೈನ್ ಕಾನ್ಸ್ಟೆಂಟ್ ಫಂಕ್ಷನ್, ಡ್ರಾ ಇಟ್ಸ್ ಗ್ರಾಫ್, ಡೊಮೈನ್, ಕೋಡೊಮೈನ್, ರೇಂಜ್ ಎಲ್ಲ ಫೈಂಡ್ ಔಟ್ ಮಾಡಬೇಕು. ಎಸ್, ಇದರಲ್ಲಿ ಅಡ್ಜಸ್ಟ್ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ಸಿಮಿಲರ್ ಆಗಿರ್ತಾವೆ ಆನ್ಸರ್ಗಳು. ಎಸ್, ಎ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಇಸ್ ಡಿಫೈನ್ಡ್ ಬೈ f(x) is equals to some k ಕಾನ್ಸ್ಟೆಂಟ್. ಇದರ ಅರ್ಥ ಹೇಳಿ ಸರ್. ನೋಡಿ, f(x) is equal to 5 ಇದೆ ಅಂತ ಇಟ್ಕೊಳ್ಳೋಣ. f(x) is equal to 5. ವ್ಯತ್ಯಾಸ ಬರುತ್ತೆ ತೋರಿಸ್ತೀನಿ. ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲದೆ ಇರೋದಕ್ಕೆ ವ್ಯತ್ಯಾಸ ತೋರಿಸ್ತೀನಿ. 5x ಅಂತ ಇಟ್ಕೊಳ್ಳೋಣ. ಪ್ಲೀಸ್ ಎಲ್ಲರೂ ಅಬ್ಸರ್ವ್ ಮಾಡಿ. ಎಸ್, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನು ನಂಬರ್ಸ್ ಕೊಟ್ಟರು ಆನ್ಸರ್ 5. ಯಾಕೆ ಸರ್ ಹಂಗೆ? ಇಲ್ಲಿ ಎಕ್ಸ್ ಟರ್ಮೇ ಇಲ್ಲ, ಇಲ್ಲಿ ಎಕ್ಸ್ ಕಾಣ್ತಿರೋದಿಲ್ಲ. ದಿಸ್ ಇಸ್ ಎಕ್ಸ್. ಇನ್ ಪ್ಲೇಸ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ವಾಟ್ ಎವರ್ ದ ವ್ಯಾಲ್ಯೂಸ್, ಆನ್ಸರ್ ಈಸ್ 5. ಯಾಕಂದರೆ ಈ ಎಕ್ಸ್ ವ್ಯಾಲ್ಯೂ ತೊಗೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ನೀನು f(500) ತಗೋ, ಆವಾಗಲೂ ಆನ್ಸರ್ ನಿನಗೆ 5 ಬರೋದು. ಬಟ್ ಇಲ್ಲಿಗೆ ಬರ್ರಿ, f(1) ತಗೊಂಡಾಗ 5, f(2) ತಗೊಂಡಾಗ 5 ಬರಲ್ಲ. ಇಲ್ಲಿ ಬಂದಂಗೆ 10 ಬರುತ್ತೆ. ಯಾಕೆ ಸರ್? ಸಬ್ಸ್ಟಿಟ್ಯೂಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಆಸ್ ಎ 2, 5 2s 10. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 500 ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಎಕ್ಸ್ ಟರ್ಮೇ ಇಲ್ಲ. ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ 5x ಇದೆ, ಇಲ್ಲಿ ನೋಡಿದ್ರೆ ಬರೀ 5 ಇದೆ. ನೀನು ಇದನ್ನ ಯಾಕೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರೀತಾ ಇದೆ ಅಂದರೆ, ಎಕ್ಸ್ ವ್ಯಾಲ್ಯೂಸ್ ಏನಾದರೂ ಬದಲಾವಣೆ ಮಾಡು, ಆ 5 ಮಾತ್ರ ಬದಲಾವಣೆ ಆಗಲ್ಲ. ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಲ್ಲ ನೋಡಿ. ಯಾಕೆ ಸರ್? ಈ f(2) ಕರೆಯುವಾಗ ಎಕ್ಸ್ ಪ್ಲೇಸಲ್ಲಿ 2 ಹಾಕಿ ನೋಡಿ, ಎಕ್ಸ್ ಪ್ಲೇಸಲ್ಲಿ 2 ಕಾಣಿಸ್ತಾ ಇದೆ. ಅವಾಗ ಆ 2 ಇಲ್ಲಿ ಕೂಡ ಹಾಕಬೇಕು. ಅವಾಗ 5 2s 10 ಆಗುತ್ತೆ. ಬಟ್ ಎಲ್ಲಿ ಕಾನ್ಸ್ಟೆಂಟ್ ಬಂತು? ಇಲ್ಲಿ 5 ಬಂತು, ಇಲ್ಲಿ 10 ಬಂತು, ನೆಕ್ಸ್ಟ್ 15 ಬರುತ್ತೆ. ಆ ರೀತಿ ದಿಸ್ ಇಸ್ ನಾಟ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸ್ಟೆಂಟ್ ಫಂಕ್ಷನ್, ನಾಟ್ ಕಾನ್ಸ್ಟೆಂಟ್ ಫಂಕ್ಷನ್. ಇದು ಹೇಳ್ಕೊಟ್ಟಾಗ ಇವಾಗ ಇಲ್ಲಿ ಅರ್ಥ ಆಗುತ್ತೆ. ಅಲ್ಲಿಗೆ
ಕಾನ್ಸ್ಟೆಂಟ್ ಫಂಕ್ಷನ್ ಅಂದಾಗ ನೀನು ಎಕ್ಸ್ಗೆ ಏನೇ ವ್ಯಾಲ್ಯೂಸ್ ಕೊಟ್ಕೋ ಆನ್ಸರ್ ಚೇಂಜ್ ಆಗೋದಿಲ್ಲ. ಎಸ್, ಎ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೆ ವೇರ್ ಕೆ ಈಸ್ ಕಾನ್ಸ್ಟೆಂಟ್ ಅಂತ ಬರಿಬೇಕು. ಕೆ ಈಸ್ ಕಾನ್ಸ್ಟೆಂಟ್ ಅಂತ ಎಕ್ಸ್ಟ್ರಾ ಬರಿಬೇಕು ನಿನ್ನ ಸೆಂಟೆನ್ಸು. ಅದು ಸ್ವಲ್ಪ ಸ್ಪೇಸ್ ಬಿಟ್ಟು ಅಲ್ಲೇ ಬರೀಬಾರ್ದು. ಅಲ್ಲೇ ಬರೆದ್ರೆ ಕೆ ಇಂಟು ಕೆ 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 ಆಗಿಬಿಡುತ್ತೆ. ಈಸ್ ಕಾಲ್ಡ್ ಐಡೆಂಟಿ ಫಂಕ್ಷನ್. ಇಲ್ಲಿ ಬೇಕಾದ್ರೆ ಬರ್ಕೋ ವೇರ್ ಕೆ ಈಸ್ ಕಾನ್ಸ್ಟೆಂಟ್ ಅಂತ. ಅಲ್ಲಿ ಜಾಗ ಇಲ್ಲ ಅಂದರೆ ಎಸ್, ಇಫ್ ಯು ಡೋಂಟ್ ಹ್ಯಾವ್ ಎನಿ ಸ್ಪೇಸ್ ಹಿಯರ್ ಪ್ಲೀಸ್ ರೈಟ್ ಇಟ್ ವೇರ್ ಫುಲ್ ಸ್ಟಾಪ್ ವೇರ್ ಕೆ ಈಸ್ ಸಮ್ ಕಾನ್ಸ್ಟೆಂಟ್ ಅಂತ ಬರೆದಾಕೋಣ. ಎಸ್, ಗ್ರಾಫ್ ಬರೆಯೋದು ಸಿಮಿಲರ್ ಆಗಿ. ಇಲ್ಲೇನಿರೋದಿಲ್ಲಿ ಡೊಮೈನು ರಿಯಲ್ ನಂಬರ್ಸ್, ಕೋಡೊಮೈನು ರಿಯಲ್ ನಂಬರ್ಸ್, ರೇಂಜ್ ಅಂದರೆ ಬಾಕಿ ನಮಗಿಲ್ಲಿ. ಹೌದಾ? 0 ಕೊಟ್ಟಾಗ ಎಕ್ಸ್ ಪ್ಲೇಸಲ್ಲಿ ಇದೇನಾದ್ರು ಚೇಂಜಸ್ ಆಗುತ್ತೋ ಆವಾಗಲೇ ಇಲ್ಲಿ ಎಕ್ಸಾಂಪಲ್ ಬರ್ಕೊಟ್ಟಿದ್ದೆ. ಚೇಂಜ್ ಆಗಲ್ಲ, ಅದು ಕೇನೇ ಇರುತ್ತೆ. ಇಲ್ಲಿ 1 ಕೊಟ್ಟಾಗ ಏನಾದರೂ ಬದಲಾವಣೆ ಆಗುತ್ತಾ? ಆಗೋದಿಲ್ಲ, ಅದು ಕೇನೇ ಇರುತ್ತೆ. ಯಾಕೆ ಸರ್ ಇಲ್ಲಿ ಎಕ್ಸ್ಟ್ರಮ್ಸ್ ಇಲ್ಲ, ಇದು ಕೇನೇ ಇರುತ್ತೆ, ಇದು ಕೇನೇ ಇರುತ್ತೆ, ಇದು ಕೇನೇ ಡಟ್ 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 ಆ ರೀತಿ. ಅಲ್ಲಿಗೆ ಎಫ್ ಆಫ್ ಎಕ್ಸ್ ಅನ್ನೋ ಆಕ್ಸಿಸ್ ಮೇಲೆ ಕೆ ಬಿಟ್ಟರೆ ಇನ್ನೇನು ಬರ್ತಾ ಇಲ್ಲ. ಹೌದಾ? ಅದಕ್ಕೆ ನಾನು ಕೆ ಮಾತ್ರ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ಹೌದಾ? ಈಗ ಗ್ರಾಫ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಹೇಗೆ ಸರ್ ಗ್ರಾಫ್ ಬರೆಯೋದು? x0 ಎಲ್ಲಿ? ಇಲ್ಲಿ. ಆವಾಗ ಕೆ ಎಷ್ಟು? ಎಫ್ ಆಫ್ ಎಕ್ಸ್ ಎಷ್ಟು? ಕೆನೇ, ಅದು ಇಲ್ಲೇ ಇದೆ. ಸರ್ x1 ತಗೊಳ್ತೀನಿ, ಅದೇ ಇಲ್ಲಿ. ಆಗ ಎಫ್ ಆಫ್ ಎಕ್ಸ್ ಎಷ್ಟು? ಕೆ ಅಂದರೆ ಈ ಕೆ ಈ 1 ಮೀಟ್ ಆಗುವಂಥ ಜಾಗ ಇದು. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡ್ರೆ ಎಫ್ ಆಫ್ ಎಕ್ಸ್ ಎಷ್ಟು? ಕೆ. ನೋಡಿ, ಎಕ್ಸ್ ಈಕ್ವಲ್ 2 ತಗೊಂಡಿದ್ದೀನಿ. ಎಫ್ ಆಫ್ ಎಕ್ಸ್ ಅಂದರೆ ಈ ಆಕ್ಸಸ್ ಮೇಲೆ ಇದೆ ನೋಡಿ, ಅದು ಕೂಡ ಕೆನೆ ಆನ್ಸರ್. ಈ ಕೆ ಅಲ್ಲಿಗೆ ಇದ್ರ ಎದುರುಗಡೆ ಇವೆರಡು ಮೀಟ್ ಆಗೋ ಜಾಗ ಇಲ್ಲಿ ಬರುತ್ತೆ ನೋಡು. 2 ಹಿಂಗೆ ಹೋಗುತ್ತೆ, ಕೆ ಹಿಂಗೆ ಬರುತ್ತೆ, ಅವೆರಡು ಮೀಟ್ ಆಗೋ ಜಾಗ ಟಿಕ್ ಮಾಡಬೇಕು. ಅದೇ ರೀತಿ 3ಗೆ ಎದುರುಗಡೆ, ಅದೇ ರೀತಿ 4ಗೆ ಎದುರುಗಡೆ, ಅದೇ ರೀತಿ ಇಲ್ಲಿ -1, ಅದೇ ರೀತಿ -2, ಅದೇ ರೀತಿ -3, ಲೈಕ್ ದಟ್. ಅರ್ಧಾಯ್ತಾ? ಡಾಟ್ 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 ಅಂದ್ರೆ ಏನು ಸರ್? ಇನ್ನೂ ನಂಬರ್ಸ್ ಇರ್ತವೆ ಅಂತ ಅರ್ಥ. ಈಗ ಏನು ಮಾಡ್ತೀವಿ ನಾವು? ಸ್ಕೇಲ್ ತಗೋಬೇಕು. ಸ್ಕೇಲ್ ತಗೊಂಡು ನಾವು ಈ ಟಿಕ್ ಮಾರ್ಕ್ಸ್ನ ಅವಾಗ ಇಂಟು ಮಾರ್ಕ್ ಹಾಕಿದ್ವು, ಇವಾಗ ಇಂಟು ಮಾರ್ಕ್ ಹಾಕ್ಕೊಂಡು ನೋ ಪ್ರಾಬ್ಲಮ್. ಈಗ ಏನು ಮಾಡ್ತೀವಿ? ಸ್ಕೇಲ್ ತಗೊಂಡು ಜಾಯಿನ್ ಮಾಡ್ತೀವಿ. ದಿಸ್ ಇಸ್ ದ ಗ್ರಾಫ್ ಆಫ್ ವಾಟ್ ಈಸ್ ದಟ್ ಕಾನ್ಸ್ಟೆಂಟ್ ಫಂಕ್ಷನ್. ಅರ್ಥ ಆಯ್ತಾ? ಇದು ಈಕ್ವಲ್ ಎಕ್ಸ್ಟೆಂಟ್. ಆ ಕಡೆ ಎಷ್ಟು ಬರ್ತದೆ, ಈ ಕಡೆ ಅಷ್ಟೇ ಬರ್ತದೆ. ಹೆಚ್ಚು ಕಡಿಮೆ ಇರೋದು ಬೇಡ. ಎಸ್, ಸ್ಕೇಲ್ ತಗೊಂಡು ಬರೀಬೇಕು. ಎಸ್, ಡೊಮೈನು ಕೋಡೊಮೈನು ಡೆಫಿನೇಷನಲ್ಲಿ ಸಿಗುತ್ತೆ. 2 ಮಾರ್ಕು ಡೆಫಿನೇಷನಲ್ಲಿ ಸಿಗುತ್ತೆ. ಡೊಮೈನ್ ಏನು ಸರ್? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಆರ್. ಕೋಡೊಮೈನ್ ಸರ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆರ್. ನೋಡಿ, ಇದೇ ಕೋಡೊಮೈನ್. ರೇಂಜ್ ನೋಡೋಣ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಬರೋದು ಡೊಮೈನ್, ಇಲ್ಲಿ ಬರೋದು ಕೋಡೊಮೈನ್. ಆದರೆ ಯಾವ್ಯಾವ ಆರೋಸ್ ಹೋಗಿರ್ತಾವೋ ಇಲ್ಲಿ ಆರೋಸ್ ಯಾವುದಕ್ಕಿರುತ್ತೋ ಅವು ಮಾತ್ರ ರೇಂಜ್. ಇಲ್ಲಿ ನೋಡಿ, 0 ಇಂದ ಕೆಗೆ ಆರೋ, 1 ಇಂದ ಕೆಗೆ ಆರೋ, 2 ಇಂದ ಕೆಗೆ ಆರೋ ಮಾರ್ಕ್, -1 ಇಂದ ಕೆಗೆ ಆರೋ ಮಾರ್ಕ್, -2 ಇಂದ ಕೆಗೆ. ಅಲ್ಲಿಗೆ ಇಲ್ಲಿ ಬರೀ ಎಲ್ಲ ನಂಬರ್ಸು ಆರೋ ಮಾರ್ಕ್ಸ್ ಕೆಗೆ ಹೋಗ್ತಿದೆ. ಅಲ್ಲಿಗೆ ಕೆ ಓನ್ಲಿ ಹ್ಯಾವಿಂಗ್ ಇಮೇಜ್. ಇಸ್ ಇಟ್ ಆರ್ ನಾಟ್? ಏನು ಸರ್ ಕೆ ಈಸ್ ಸಮ್ ರಿಯಲ್ ಕಾನ್ಸ್ಟೆಂಟ್. ಹೌದಾ? ಅಲ್ಲಿಗೆ ರೇಂಜ್ ಈಸ್ ನಥಿಂಗ್ ಬಟ್, ಪ್ಲೀಸ್ ಅಲ್ಲಿ ನೋಡಿ, ಸೆಟ್ಟಲ್ಲೇ ಬರೀಬೇಕು, ಈ ರೀತಿ ಬರೀಬೇಕು. ಓಪನ್ ಆಗಿ ಯಾರು ಬರೀಬಾರ್ದು. ದೀಸ್ ಆರ್ ಆಲ್ ಸೆಟ್ಸ್. ನೋಡಿ, ಇಲ್ಲಿ ಸೆಟ್ ಅಂತ ಬಳಕೆ ಮಾಡಿದ್ದೀನಿ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಯಾರೋ ಮಾರ್ಕ್ ಸೆಟ್ ಅಂತ ಬಳಕೆ ಮಾಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ರೇಂಜ್ ಕೆ ಅಂತ ಬರೀಬೇಕು, ಸಮ್ ಕಾನ್ಸ್ಟೆಂಟ್. ಇಸ್ ಇಟ್ ಆರ್ ನಾಟ್? ಎಸ್, 5 ಮಾರ್ಕ್ಸ್. ಡೆಫಿನೇಷನ್, ಗ್ರಾಫ್, ಡೊಮೈನ್, ಕೋಡೊಮೈನ್, ರೇಂಜ್ ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ರೇಂಜ್ ಹೆಂಗೆ ಬರೆದ್ರು ಅಂತಂದರೆ, ಎಕ್ಸ್ ವ್ಯಾಲ್ಯೂಸ್ ರಿಯಲ್ ನಂಬರ್ಸ್ ಅಂತ ತಗೊಂಡು ಕೊಟ್ಟಾಗ ಎಫ್ ಆಫ್ ಎಕ್ಸ್ ಏನು ಆನ್ಸರ್ ಬರುತ್ತೋ ಅದೇ ರೇಂಜು. ಎಲ್ಲ ಪ್ರಾಬ್ಲಮ್ಸ್ಗೆ ಇಷ್ಟೇ, ನಾಟ್ ಓನ್ಲಿ ಫಾರ್ ಫಸ್ಟ್ ಪ್ರಾಬ್ಲಮ್. ಇಸ್ ಇಟ್ ಆರ್ ನಾಟ್? ಎಸ್. ಇದು ಸಮ್ ಕೆ. ಎಸ್, ಇಲ್ಲಿ ಕೆ ಬರ್ದಿದೆ ನೋಡಿ, ಈ ಲೈನ್ ಎಲ್ಲ ಕೆ ವ್ಯಾಲ್ಯೂಸ್. ಗೊತ್ತಾಗ್ತಿದೆಯಾ? ಎಸ್. ಎಸ್, ಸೂಪರ್ ಪ್ರಾಬ್ಲಮ್ ಫಾರ್ 5 ಮಾರ್ಕ್ಸ್. ಇಟ್ ಇಸ್ ದ ಥರ್ಡ್ ಒನ್.
ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್. ಆಗಲೇ ಹೇಳಿದೆ, ಎಲ್ಲೋ ಹಾಕಿರ್ತೀನಿ ಪಾಲಿನಾಮಿಯಲ್ ಫಂಕ್ಷನ್ ಬಿಟ್ಟಿರಲ್ಲ ಅಂತ, ಹೌದಾ? ನೋಡಿ, ಎ ಫಂಕ್ಷನ್ ಇನ್ನೂ ಒಂದ್ಸಲಿ ಬರೀದೆ, ಅಲ್ಲೊಂದ್ಸಲಿ ಬರೆದರೆ ಎ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಡಾಟ್ 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 ಎ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಈಸ್ ಕಾಲ್ಡ್ polynomial function where n is non-negative. Is it or not? Non-negative integer is called polynomial function. ಅದಕ್ಕೆ ಒಂದು ಮಾರ್ಕ್ ಬಂದ್ಬಿಡ್ತು. A function f from r to r defined by f of x is equal to a naught a1 x plus a2 x square plus a3 x cube. ಇದು x, n ಅಲ್ಲ ಇದು, a next to the power of n. ಈ ಪವರ್ ಇರೋದು n, ಸಬ್ಸ್ಕ್ರಿಪ್ಟ್ n, ಇಲ್ಲಿ ಬರ್ತಕ್ಕಂಥದ್ದು x. Where n is non-negative integer is called, ಕಂಪ್ಲೀಟ್ ಮಾಡಬೇಕು, is called polynomial function. ಸೊ ಅದಕ್ಕೆ ಒಂದು ಮಾರ್ಕ್ ಸಿಗ್ಬಿಡ್ತು. ಆಮೇಲೆ ಒಂದು ಟೇಬಲ್ ಕಂಪ್ಲೀಟ್ ಮಾಡೋಕ್ಕೆ ಕೇಳಿದ್ದಾರೆ ಇಲ್ಲಿ. ಆ ಟೇಬಲ್ ಕೂಡ ನಿಮ್ಮ ಬುಕ್ಕಲ್ಲಿದೆ. ಎಕ್ಸ್ಗೆ ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅವರಿಂದ ಈಸಿ, ಇದು ಪಿ ಯು ಸ್ಟೂಡೆಂಟ್ಗೆ ಬೇಕೇ ಇಲ್ಲ, 4th 6th ಸ್ಟ್ಯಾಂಡರ್ಡ್ ಹುಡುಗ ಮಾಡಾಕ್ತಾನೆ ಆನ್ಸರ್. -4 ಕೊಟ್ಟಾಗ ಎಕ್ಸ್ ಪ್ಲೇಸಲ್ಲಿ ಇಲ್ಲಿ ಕೂಡ -4 ಕೊಡಬೇಕು. ಹೋಲ್ ಸ್ಕ್ವೇರ್ ಇರೋದ್ರಿಂದ -4 ಹೋಲ್ ಸ್ಕ್ವೇರ್ ಏನಾಗುತ್ತೆ ನಮಗೆ, +16 ಆಗುತ್ತೆ. 4 4s 16. ಇಲ್ಲಿ ಈವೆನ್ ನಂಬರ್ ಇರೋದ್ರಿಂದ ಈ ಮೈನಸ್ ಪ್ಲಸ್ ಆಗುತ್ತೆ. ಇದು ಅರ್ಲಿಯರ್ ಕ್ಲಾಸಸ್ ಬೇಸಿಕ್ಸಲ್ಲಿ ನಿಮಗೆ ತಿಳಿದಿರ್ತೀರ ನೀವು. ಎಸ್, ಅದಕ್ಕೋಸ್ಕರ ಇದೇನಾಯಿತು, 16 ಆಯಿತು. ಆಮೇಲೆ -3 ಕೊಟ್ಟಾಗ ಇದು 9 ಆಗುತ್ತೆ, ಬಿಕಾಸ್ 3 ಸ್ಕ್ವೇರ್ 9 ಮೈನಸ್ ಬಿಕಮ್ಸ್ ಪ್ಲಸ್. ಆಮೇಲೆ -2 ಕೊಟ್ಟಾಗ ದಿಸ್ ಬಿಕಮ್ಸ್ 4. ಆಮೇಲೆ -1 ಕೊಟ್ಟಾಗ ದಿಸ್ ಬಿಕಮ್ಸ್ 1 ಇಟ್ ಸೆಲ್ಫ್. ಆಮೇಲೆ 2 ಕೊಟ್ಟಾಗ ಅಗೈನ್ ದಿಸ್ ಬಿಕಮ್ಸ್ 4. 3 ಕೊಟ್ಟಾಗ ಅಗೈನ್ ದಿಸ್ ಬಿಕಮ್ಸ್ 9. 4 ಕೊಟ್ಟಾಗ ಅಗೈನ್ ದಿಸ್ ಬಿಕಮ್ಸ್ 16. ಹಾಗೆ ಡಾಟ್ 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 ಅಂತ ಅವರು ಕೊಡಬೇಕಿತ್ತು, ಕೊಟ್ಟಿಲ್ಲ, ಬಿಟ್ಟಾಕಿ. ಇಲ್ಲಿಗೆ ಟೇಬಲ್ ಅಲ್ಲಿಗೆ ಮುಗಿಯಿತು. ಇಷ್ಟಕ್ಕೆ 5 ಮಾರ್ಕ್ಸ್ ಸರ್, ಸಾರಿ, ಇಷ್ಟಕ್ಕೆ 5 ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಎಸ್, ಟೇಬಲ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ಗ್ರಾಫಿಗೆ ಬಂದಿದ್ವಿ. ಇಲ್ಲಿ ಗ್ರಾಫ್ ಬರ್ದಿದ್ದೀನಿ. ಆಮೇಲೆ ನೋಡಿ, ಈ ವ್ಯಾಲ್ಯೂಸ್ ಇಲ್ಲಿ ತೊಗೋಬಾರ್ದು ಅಂತೇನಿಲ್ಲ, ತಗೋಬೋದು, ಇನ್ನೂ ಜಾಸ್ತಿನೂ ತೊಗೋಬೋದು, ತೊಂದರೆ ಏನಿಲ್ಲ. ಎಸ್, ಇಲ್ಲಿ ನೋಡಿ ಪ್ಲೀಸ್ ನೋಡ್ಬೇಕೆಲ್ಲರೂ. ಇದು ಸ್ವಲ್ಪ ಇನ್ನು ಮೇಲೆ ಬರೀತೀನಿ. ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇಸ್ ಇಟ್ ಆರ್ ನಾಟ್? ಎಸ್, ಇಲ್ಲಷ್ಟೇ. ಇಲ್ಲಿ 1, ಆಮೇಲೆ ಇದು 2 ಬರೋದಿಲ್ಲ. ಹೇಳ್ತೀನಿ ಯಾವ್ಯಾವ ಬರ್ಕೋಬೇಕು ಅಂತ ಹೇಳ್ತೀನಿ ವ್ಯಾಲ್ಯೂಸ್. ಎಸ್ ಪ್ಲೀಸ್. 1 ಕೊಟ್ಟಾಗ ಅಥವಾ -1 ಕೊಟ್ಟಾಗ ಒಂದು 0 ಕೂಡ ಮಿಸ್ ಆಗಿದೆ. ಟೇಬಲ್ ತಪ್ಪು ಬರೆದಿದ್ದೀವಿ ಅಂತ ಕಾಣಿಸ್ತಾ ಇದೆ. ಪ್ಲೀಸ್ ಎಸ್, ಟೇಬಲ್ ಸರಿ ಮಾಡಿದೆ ನೋಡಿ, 0 1 ಎಗರೋಗಿತ್ತಿಲ್ಲಿ, ಪ್ಲೀಸ್. ಎಸ್, ಈಗ ಇಲ್ಲಿ ಗ್ರಾಫು ನೀಟಾಗಿ ಬರೋದಕ್ಕೋಸ್ಕರ ನಾವು ಗ್ರಾಫ್ ಮೇಲೆ ವ್ಯಾಲ್ಯೂಸ್ ಏನು ಸರ್ ಬರೀಬೇಕು ಅಂದರೆ, ಇಲ್ಲಿ 0 1 2 3 ತೊಗೊಳಕ್ಕಾಗೋದಿಲ್ಲ ಇಲ್ಲಿ. ಯಾಕೆ ಸರ್ ನೋಡಿ, 0 ತೊಗೊಂಡಾಗ ಏನು ಬಂತು, 0ನೇ ಬರುತ್ತೆ. 1 ತೊಗೊಂಡಾಗ 1 ಬರುತ್ತೆ, ಅದಕ್ಕೆ ಇದು 1ನೇ ಬರ್ಕೊಳ್ಳೋಣ. 2 ತೊಗೊಳ್ಳೋ 4 ಬರುತ್ತೆ, ದಯವಿಟ್ಟು ಇದು 4 ತೊಗೊಳ್ಳೋಣ. 3 ತೊಗೊಂಡಾಗ 9 ಬರುತ್ತೆ, ದಯವಿಟ್ಟು 9 ತೊಗೊಳ್ಳೋಣ. 4 ತೊಗೊಂಡಾಗ 16 ಬರುತ್ತೆ, ದಯವಿಟ್ಟು ಇದನ್ನು 16 ತೊಗೊಳ್ಳೋಣ. ಯಾಕೆ ಸರ್, ಇಲ್ಲಿ 0 1 2 3 4 5 ತೊಗೊಂಡ್ರೆ 16 ಅಲ್ಲಿ ಹೊಟ್ಟೋಗುತ್ತೆ, ಕ್ಯಾಮ್ರಾ ಬಿಟ್ಟು ಆ ಕಡೆ ಬೋರ್ಡ್ ಬಿಟ್ಟು ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ನಮಗೆ ಕನ್ವೀನಿಯನ್ಸಿಗೆ ಹಿಂಗೆ ಬರ್ಕೋಬೋದು. ಅದಕ್ಕೆ ನೀವೆಲ್ಲರೂ ಕ್ವಶನ್ ಕೇಳಬಾರ್ದು, ಸರ್ ಇಲ್ಲಿಂದ ಇಲ್ಲಿಗೆ 4 ಆದರೆ ಇಲ್ಲಿಂದ ಇಲ್ಲಿಗೆ 5 ಇರುತ್ತೆ, ಇಲ್ಲಿಂದ ಇಲ್ಲಿಗೆ 7 ಇರುತ್ತೆ, ಹೆಂಗೆ ಸರ್? ಆ ರೀತಿ ಕೇಳಬಾರ್ದು. ನಮ್ಮ ಕನ್ವೀನಿಯನ್ಸಿಗೆ ನಾವು ಹಂಗೆ ಮಾಡ್ಕೊಂಡಿದ್ವಿ, ಹೌದಾ? ಎಸ್ ಪ್ಲೀಸ್, ಅಲ್ಲಿ ನೋಡಿ. ಈಗ 0 ಕೊಟ್ಟಾಗ 0ನೇ ಬರ್ತಾ ಇದೆ. ಇಸ್ ಇಟ್ ಆರ್ ನಾಟ್? 1 ಕೊಟ್ಟಾಗ ಎಕ್ಸ್ ನೋಡಿ, ಎಕ್ಸ್ ವ್ಯಾಲ್ಯೂ 1 ಕೊಟ್ಟಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1ನೇ ಬರ್ತಾ ಇದೆ. ಅಲ್ಲಿಗೆ ಈ ಎಕ್ಸ್ ಎಕ್ಸು ಇದು 2 ಒಂದೇ ಹತ್ರ ಬರೀಬೇಕು. 2 ಕೊಟ್ಟಾಗ 4 ಬರ್ತಾ ಇದೆ, ಅಂದರೆ 2 ಇಲ್ಲಿ ನೇರವಾಗಿ ಹೋಗುತ್ತೆ, 4 ಇಲ್ಲಿ ನೇರವಾಗಿ ಇಲ್ಲಿಗೆ ಬರುತ್ತೆ. ದಿಸ್ ಇಸ್ ದ ಇಂಟು ಮಾರ್ಕ್. ಆಮೇಲೆ 3 ಕೊಟ್ಟಾಗ 9 ಬರ್ತಾ ಇದೆ ನೋಡಿ. 3 ಅಂದರೆ ಇದು ನೇರವಾಗಿ ಹೋಗುತ್ತೆ, 9 ಅಂದರೆ ಎಫ್ ಆಫ್ ಎಕ್ಸ್ ಇಲ್ಲಿ ನೇರವಾಗಿ ಬರುತ್ತೆ ನೋಡಿ. 3 ಕೊಟ್ಟಾಗ 9, ಅಲ್ಲಿಗೆ 3 ಮತ್ತು 9 ಕೋಇನ್ಸಿಡೆನ್ಸ್ ಆಗುವ ಜಾಗ ಬರೀಬೇಕು. 4 ಕೊಟ್ಟಾಗ ಅದು 16 ಆಗ್ತಾ ಇದೆ. ಇಸ್ ಇಟ್ ಆರ್ ನಾಟ್?
ಎಸ್. ಆಮೇಲೆ ಇಲ್ಲಷ್ಟೇ -1 ಕೊಟ್ಟಾಗ f(x+1) ಬರ್ತದೆ, ಈ ಆಕ್ಸಿಸ್ ಕಡೆ ಬರ್ತಾ ಇಲ್ಲ, ಹೌದಾ? ಅಂದರೆ ಅದು ಕೂಡ ಇಲ್ಲೇ ಬರ್ತಾ ಇದೆ. ಇಸ್ ಇಟ್ ಆರ್ ನಾಟ್? ಆಮೇಲೆ -2 ಕೊಟ್ಟಾಗ ಮತ್ತೆ ನಮ್ಗೆ ಇಲ್ಲೇ ಬರ್ತಾ ಇದೆ ನೋಡಿ, 4 ಕೂಡ -2 ಕೊಟ್ಟಾಗ ಇಲ್ಲೇ ಬರ್ತಾ ಇದೆ. ನೆಕ್ಸ್ಟ್ -3 ಕೊಟ್ಟಾಗ 9, ಅಂದರೆ ದಿಸ್ ಇಸ್ ದ ಪ್ಲೇಸ್. -4 ಕೊಟ್ಟಾಗ 16, ದಿಸ್ ಇಸ್ ದ ಪ್ಲೇಸ್. ಈಗ ಇದನ್ನು ಯಾರು ಕೂಡ ಸ್ಕೇಲ್ ತಗೊಂಡು ಗ್ರಾಫ್ ಬರೆಯಬಾರ್ದು, ಅದು ಮಾಡ್ಯುಲಸ್ ಫಂಕ್ಷನ್ ಆಗೋಗುತ್ತೆ. ವಿತೌಟ್ ಸ್ಕೇಲ್ ವಿ ಹ್ಯಾವ್ ಟು ಡ್ರಾ ದಿ ಗ್ರಾಫ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 3. ದಿಸ್ ಇಸ್ ಎ ಪ್ಯಾರಾಬೋಲಾ. ನೀವು ಕಳ್ತಿರ್ತೀರ y = x², x = y² ಆರ್ ದಿ ಪ್ಯಾರಾಬೋಲಾಸ್ ಇನ್ ಯುವರ್ ಜಾಮೆಟ್ರಿ. ಪ್ಯಾರಾಬೋಲಾ ಬರೋದದು. ಎಸ್. ಏನು ಮಾಡಬೇಕು? ಸ್ಕೇಲ್ ಯೂಸ್ ಮಾಡಬಾರ್ದು. ಫಸ್ಟು 2 ಪ್ರಾಬ್ಲಮ್ಸ್ಗೆ ನಾನು ಸ್ಕೇಲ್ ಯೂಸ್ ಮಾಡಿದೆ ನೋಡಿ, ಹಿಂಗೆ ಯು ಶೇಪ್ ಬರುತ್ತೆ ಎಕ್ಸಾಕ್ಟಾಗಿ. ಯಾವುದೇ ಕಾರಣಕ್ಕೆ ವಿ ಶೇಪ್ ಬರಬಾರ್ದು, ಯು ಶೇಪ್ ಬರಬೇಕು. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಅರ್ಥ ಆಗ್ತಾ ಹೇಳ್ತಾ ಇರೋದು? ಇಲ್ಲಿ ಯು ಶೇಪೇ ಬರಬೇಕು. ಇನ್ನು ಬೇಕಾದರೆ ಈ ರೀತಿ ನೋಡಿ, ಈ ರೀತಿ ಯು ಎಗಿರಿಸ್ಬಿಟ್ಟು ನಾನು ವಿ ಥರ ಬರಬಾರ್ದು. ಸ್ಕೇಲ್ ತೊಗೊಂಡ್ರೆ ದಿಸ್ ಬಿಕಮ್ಸ್ ಯು ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ಎಸ್ ನೋಡಿ, ನಾವು ಇಟ್ ಈಸ್ ಯು ಶೇಪ್, ನಾಟ್ ವಿ. ಎಸ್, ನೋ ಇಟ್ ಈಸ್ ಕರೆಕ್ಟ್. ಯು ಶೇಪ್ ಬರಬೇಕು, ವಿ ಶೇಪ್ ಬರೋಂಗಿಲ್ಲ. ಮಾಡ್ಯುಲಸ್ ಫಂಕ್ಷನ್ಗೆ ನಮಗೆ ವಿ ಶೇಪ್ ನೋಡ್ತೀವಿ. ದಿಸ್ ಇಸ್ ದ ಗ್ರಾಫ್ ಫಾರ್ ಪ್ಯಾರಾಬೋಲಿಕ್ ಫಂಕ್ಷನ್, ದಟ್ ಈಸ್ f(x) = x². ಈಗ ಡೊಮೈನು, ಕೋಡೊಮೈನು, ಈ ಪ್ರಾಬ್ಲಮ್ಗೆ ರೇಂಜ್ ಎಲ್ಲ ತಪ್ಪು ಬರ್ದಾಕ್ತಾರೆ. ರೇಂಜ್ ಎಲ್ಲರೂ ತಪ್ಪು ಬರೀತಾರೆ. ಏನು ಬರೀತೀವಿ ಸರ್? ಎಸ್. ವಾಟ್ ಈಸ್ ದ ಡೆಫಿನೇಷನ್? f from R to R. So domain is set of all real numbers. ಕೋಡೊಮೈನ್ ಸಮೇತ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ರೇಂಜ್ ಇಲ್ಲಿರೋ ಮಾತ್ರ ಬರ್ದಾಕ್ತಾರೆ. ದೇ ಆರ್ ನಾಟ್ ಆಸ್ಕಿಂಗ್ ರೇಂಜ್ ಫಾರ್ ದಿಸ್ ಟೇಬಲ್, ದೇ ಆರ್ ಆಸ್ಕಿಂಗ್ ರೇಂಜ್ ಫಾರ್ ದಿಸ್ ಪ್ರಾಬ್ಲಮ್. ಅಂದರೆ ಇದೇ ರೀತಿ ಮಾಡ್ಕೊಂಡೋದ್ರೆ ಏನು ಬರ್ತಾವೋ ನೋಡಿ ಪ್ಲೀಸ್. ಇಲ್ಲೆಲ್ಲಾದರೂ ನೆಗೆಟಿವ್ ಇದೆಯಾ? ನೆಗೆಟಿವ್ ನಂಬರ್ಸ್ ಇದೆಯಾ? ಇಲ್ಲ ಸರ್. ನೆಗೆಟಿವ್ ನಂಬರ್ಸ್ ಇಲ್ಲ ಅಂತಂದರೆ ನಾವು ಪಾಸಿಟಿವ್ ಅಲ್ಲೇ ಬರೀಬೇಕು ಆನ್ಸರ್. ಇಸ್ ಇಟ್ ಆರ್ ನಾಟ್? ಆಮೇಲೆ ಇಲ್ಲಿ ಇಂಟೀಜರ್ಸೇ ತಗೋಬೇಕಾ? ಟೇಬಲ್ ಫಿಲ್ ಮಾಡಕ್ಕೆ ಅವನು ಕೊಟ್ಟ, ಬಟ್ ಇಲ್ಲೇನಿದೆ? ರಿಯಲ್ ನಂಬರ್ಸ್. ಯಾವ ರಿಯಲ್ ನಂಬರ್ ಬೇಕಾದ್ರೆ ತಗೋಬೋದು. ಅಲ್ಲಿಗೆ ನೆಗೆಟಿವ್ ಬರ್ತಾ ಇಲ್ಲ ನೋಡಿ. ಎಲ್ಲಿ? ರೇಂಜಲ್ಲಿ. ಕೊಡೋ ವ್ಯಾಲ್ಯೂ ಡೊಮೈನ್, ಬರೋ ಆನ್ಸರ್ ರೇಂಜ್. ಇನ್ಪುಟ್ ಈಸ್ ಡೊಮೈನ್, ಔಟ್ಪುಟ್ ಈಸ್ ರೇಂಜ್. ಸುಮಾರು ಸಲ ಹೇಳ್ಕೊಟ್ಟಿದ್ದೀನಿ ಈ ವಿಚಾರ. ಈಗ ನಮಗೆ ಬರ್ತಾರೆ ವ್ಯಾಲ್ಯೂಸ್ ಇವೇನೆ, ಬಟ್ ಇವು ಬರೆದ್ರೆ ತಪ್ಪು. ದಿಸ್ ಟೇಬಲ್ ಕಂಪ್ಲೀಷನ್ ಅಷ್ಟೇನೆ. ಇದು ಡೊಮೈನ್ ರೇಂಜ್ ಕೇಳೋದು ಯಾವತ್ತು ಫಂಕ್ಷನ್ಗೆ, ನಾಟ್ ಫಾರ್ ಟೇಬಲ್. ಅದಕ್ಕೋಸ್ಕರ ರೇಂಜ್ ಏನು ಬರುತ್ತೆ? ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಮತ್ತೆ ಇಲ್ಲಿ ಇಂಟೀಜರ್ಸ್ ಬರೀ ಕೊಡೋದು, ಬರೀ ಇಂಟೀಜರ್ಸ್ ಇದೆ ಅಂತ ಮತ್ತೆ ಟೇಬಲ್ಗೆ ಪ್ರಿಮಿಸಸ್ ಆಗೋಗುತ್ತದು. ಅರ್ಥ ಆಯ್ತಾ? ಅಲ್ಲಿಗೆ ಸೆಟ್ ಆಫ್ ಆಲ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ ಬರೀಬೇಕು. ಇಲ್ಲೆಲ್ಲೂ ನೆಗೆಟಿವ್ ಇಲ್ಲ ನೋಡಿ, ಅದಕ್ಕೆ ನಾನ್ ನೆಗೆಟಿವ್. ರಿಯಲ್ ನಂಬರ್ಸ್ ನೋಡಿ, ನಮ್ಗೆ ರೇಂಜ್ ಬರೋದು ಯಾರಲ್ಲಿ, ಅದಕ್ಕೆ ಐ ಹ್ಯಾವ್ ಯೂಸ್ಡ್ ರಿಯಲ್ ನಂಬರ್ಸ್. ಇಸ್ ಇಟ್ ಆರ್ ನಾಟ್? ದಿಸ್ ಇಸ್ ಫಾರ್ 5 marks. ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್ 1 mark. ಕಂಪ್ಲೀಟ್ ದ ಟೇಬಲ್ 1 mark. ರೈಟ್ ದ ಗ್ರಾಫ್. ನೋಡಿ, ಪ್ರತಿಯೊಂದು ಪ್ರಾಬ್ಲಮ್ ಗ್ರಾಫ್ ಬರೆಯುವಾಗ ಗ್ರಾಫ್ ಅಂತ ಹೆಡ್ಡಿಂಗ್ ಹಾಕಿ. ನಾನು ಮರ್ತೋಗ್ಬಿಡೇನೆ ಫಸ್ಟ್ 2 ಪ್ರಾಬ್ಲಮ್ಸ್ಗೆ ಗ್ರಾಫ್ ಹಾಕಿದ ಗ್ರಾಫ್ ಅಂತ ಹಾಕಿ. ಗ್ರಾಫ್ ಈ ರೀತಿ ಬರೀಬೇಕು ನೋಡಿ. ಇಲ್ಲಿ ಮಾರ್ಕ್ ಮಾಡೋದು 0 1 2 3 4 ಬೇಡ. ಏನು ವ್ಯಾಲ್ಯೂಸ್ ಬಂದು ಅದನ್ನು ಮಾರ್ಕ್ ಮಾಡೋಣ. ಡೊಮೈನ್, ಕೋಡೊಮೈನು ಕ್ವಶನಲ್ಲೇ ಕೊಟ್ಟಿರ್ತಾರೆ, ಡೆಫಿನೇಷನಲ್ಲಿ ಸಿಗುತ್ತೆ. ಅದು ನೀವು ಬರೆಯೋದು, ಕ್ವಶನ್ ಅಲ್ಲ ಇದು, ನೀವು ಬರೆಯೋದು ಡೆಫಿನೇಷನ್ ಇದು. ಆಮೇಲೆ ರೇಂಜ್ ಮಾತ್ರ ಈ ಪ್ರಾಬ್ಲಮ್ಗೆ ಈ ವ್ಯಾಲ್ಯೂಸ್ ಬರ್ಕೊಂಡು ಬಂದುಬಿಟ್ಟಿರ್ತಾರೆ. ಮೇಜರ್ ಡ್ಯಾಮೇಜ್. ಈ ಪ್ರಾಬ್ಲಮ್ ಎಕ್ಸಾಮ್ಗೆ ಬಂದಿದೆ ಅಂದರೆ 4 marks ಬಂದಿರ್ತದೆ ಮೆಜಾರಿಟಿ ಸ್ಟೂಡೆಂಟ್ಸ್ಗೆ. ಯಾಕೆ ತಪ್ಪು ಬರ್ದಾಕಿರ್ತಾರೆ, ಟೇಬಲ್ಗೆ ಬರ್ದಾಕಿರ್ತಾರೆ ರೇಂಜು. ಫಂಕ್ಷನ್ ಪ್ರಾಬ್ಲಮ್ ಬರೀಬೇಕು ರೇಂಜ್ ನಾವಿಲ್ಲಿ. ಗೊತ್ತಾಗ್ತಿದೆಯಾ? ಎಸ್.
ಎಸ್ ಫಾರ್ ದಿಸ್ ಪ್ರಾಬ್ಲಮ್ ದೇ ಆರ್ ಆಸ್ಕಿಂಗ್ ಓನ್ಲಿ ಗ್ರಾಫ್, ಡೊಮೈನ್ ರೇಂಜ್ ಕೋಡೊಮೈನ್ ಬರೆಯೋಂಗಿಲ್ಲ. ಸೊ ಇವೇನಿವು ರಿಯಲ್ ನಂಬರ್ಸ್. ನಾವು ಎಕ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಇದಕ್ಕೆ ವ್ಯಾಲ್ಯೂಸ್ ಏನು ತೊಗೊಳ್ತು, ಆ್ಯಕ್ಚುಲಾಗಿ ರಿಯಲ್ ನಂಬರ್ಸ್ ತೊಗೋಬೇಕಿಲ್ಲಿ. ಗ್ರಾಫ್ ಬರೆಯೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ ಅಂತ ನಾವು ಹೋಲ್ ನಂಬರ್ಸ್ ಯೂಸ್ ಮಾಡ್ತೀವಿ ಇಲ್ಲಿ. ಫಸ್ಟು ಹೋಲ್ ನಂಬರ್ 0, ಎಕ್ಸ್ ಪ್ಲೇಸಲ್ಲಿ 0 ಹಾಕ್ತಾ ಇದ್ರೆ ಎಕ್ಸ್ ಕ್ಯೂಬ್ 0 ಕ್ಯೂಬ್ 0, 1 ಹಾಕಿದ್ರೆ 1 ಕ್ಯೂಬ್ 1, 2 ಹಾಕಿದ್ರೆ 2 ಕ್ಯೂಬ್ 8 ಬರುತ್ತೆ, 3 ಹಾಕಿದ್ರೆ 3 ಕ್ಯೂಬ್ 27 ಬರುತ್ತೆ, -1 ಹಾಕಿದ್ರೆ ಇದು -1 ಬರುತ್ತೆ. ಬಿಕಾಸ್ -1 ಹೋಲ್ ಕ್ಯೂಬಲ್ಲಿ 1 3 ಸಲ ಮಲ್ಟಿಪ್ಲೈ ಮಾಡಿದ್ರೆ 1, ಬಟ್ ಮೈನಸ್ಸನ್ನು 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ಸೇ ಬರುತ್ತೆ. 2 ಸಲ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ, -8 ಮೈನಸ್, ಮತ್ತೆ ಮೈನಸ್ ಅಲ್ಲ, ಅದಕ್ಕೋಸ್ಕರ ಮೈನಸ್ಸೇ ಬರುತ್ತೆ. ಇದು -2 ಕೊಟ್ಟಾಗ ಇದು -8 ಬರುತ್ತೆ, -3 ಕೊಟ್ಟಾಗ ಇದು -27 ಬರುತ್ತೆ. ಸೊ ಅಲ್ಲಿಗೆ ಗ್ರಾಫು ಎಕ್ಸ್ಟೆನ್ಷನ್ ಆಯಿತು, ಇನ್ನೂ ಮಾಡ್ಕೊಂಡು ಹೋಗ್ಬೋದು ಅಂತ ಅದರ ಅರ್ಥ. ಹೌದಾ? ಪ್ಲೀಸ್ ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ ನಾವು ಈಕ್ವಲ್ ಡಿಸ್ಟೆನ್ಸಸ್ ಅಲ್ಲೇ ಬರೆಯೋಣ, ಇಲ್ಲಾಂದರೆ ಗ್ರಾಫು ನೆಟ್ಟಿಗೆ ಬರೋದಿಲ್ಲ. ದ ಡಿಸ್ಟೆನ್ಸಸ್ ಬಿಟ್ವೀನ್ ಎನಿ ಟು ಸ್ಕ್ರಾಚಸ್ ಈಸ್ ಯೂನಿಫಾರ್ಮ್ಲಿ ಸೇಮ್. ನೋಡಿ, ಇದೇ ಡಿಸ್ಟೆನ್ಸ್, ಎಲ್ಲ ಒಂಚೂರು ಕೂಡ ನೀವು ಹೆಚ್ಚು ಕಡಿಮೆ ಮಾಡಬಾರ್ದು, ಆವಾಗ ಗ್ರಾಫ್ ನಮಗೆ ನೆಟ್ಟಿಗೆ ಬರೋದಿಲ್ಲ. ಎಸ್, ನೀವು ಯಾವುದೇ ಡಿಸ್ಟೆನ್ಸ್ ತಗೊಳ್ಳಿ ಈಕ್ವಲ್ ಆಗಿದೆ, ಆವಾಗ ಮಾತ್ರ ಗ್ರಾಫು ಫೇರ್ ಆಗಿ ಬರುತ್ತೆ. ಇಸ್ ಇಟ್ ಆರ್ ನಾಟ್? ಎಸ್ ಪ್ಲೀಸ್, ಶಲ್ ವಿ ಮಾರ್ಕ್ 100%. ಇಲ್ಲಿ ಎಕ್ಸ್ 0 ಕೊಟ್ಟಾಗ ಎಕ್ಸ್ ಕ್ಯೂಬ್ ಕೂಡ 0ನೇ. ಹೌದಾ? ಎಕ್ಸ್ 1 ಕೊಟ್ಟಾಗ ಇದು ಮಾರ್ಕ್ ಮಾಡೋದು ಮರ್ತಿದ್ದೀನಿ ನಾನು. ನೀವು 1 2 3 4 -1 -2 -3 -4. ಇಸ್ ಇಟ್ ಆರ್ ನಾಟ್? ನೆಕ್ಸ್ಟು ಇವೇನು ಬರುತ್ತೆ? 1 2 ಸಾರಿ 1 ಅಲ್ಲ, ಇಲ್ಲೇನು ಬರ್ತಾವೋ ಬರೀಬೇಕು. ಇಲ್ಲಿ ಏನು ಬರ್ತಾವೆ ಅವಾಗೆ 2 ಕೊಟ್ಟಾಗ ನಮಗೆ ಇದು 8 ಬರ್ತಾ ಇದೆ, ಆಮೇಲೆ ಇದು 27 ಬರ್ತಾ ಇದೆ. ಆ ರೀತಿ ಇಲ್ಲಷ್ಟೇ -1 -8 -27 ಈ ರೀತಿ ಬರ್ಕೋಬೇಕಾಗುತ್ತೆ. ಹೌದಾ? ಪ್ಲೀಸ್ ಶಲ್ ವಿ ಮಾರ್ಕ್? ಎಸ್. 0 ಕೊಟ್ಟಾಗ 0, 1 ಕೊಟ್ಟಾಗ 1, 2 ಕೊಟ್ಟಾಗ 8, 2 ಇಲ್ಲಿದೆ, 8 ಇಲ್ಲಿದೆ. ಇಸ್ ಇಟ್ ಆರ್ ನಾಟ್? ಎಸ್. ಆಮೇಲೆ 3 ಕೊಟ್ಟಾಗ ಇದು ಸ್ವಲ್ಪ ಗ್ರಾಫು ಈ ಥರ ಬಂದ್ಬಿಡುತ್ತೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆಗಲೇ ನಾವೇನು ಮಾಡಿದ್ವು, ನಮಗೇನು ನಂಬರ್ಸ್ ಬೇಕೋ ಆ ರೀತಿ ಬರ್ಕೊಂಡಿದ್ವು. ಇದು ಸಂವಾಟ್ 2 ಸ್ವಲ್ಪ ಮೇಲೆ ಬರುತ್ತೆ, ಅದಕ್ಕೆ ಬರ್ದಿರ್ತೀನಿ. 8ಗೆ 27ಗೆ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ಮಧ್ಯದಲ್ಲಿ ಏನೇನು ಇರ್ತದೆ ಸರ್, ಆವಾಗಲೇ ಬರೆದಿದ್ರು, ಆವಾಗಲೇ ಒಂದೊಂದು ನಂಬರ್ ಜಂಪ್ ಮಾಡಿದ್ವು, ನಥಿಂಗ್ ಪ್ರಾಬ್ಲಮ್. ಈಗ 19 ನಂಬರ್ಸ್ ಜಂಪ್ ಮಾಡಬೇಕಂದ್ರೆ ಸ್ವಲ್ಪ ಮೇಲೆಗೆ ಹೋಗುತ್ತೆ. ಇದು ಅಷ್ಟೇ ಪ್ಲೀಸ್, -27. ಆವಾಗಲೇ ಜಂಪ್ ಮಾಡಿದ ನಂಬರ್ಸ್ಗೆ ಸ್ಪೇಸ್ ಕಡಿಮೆ ಇತ್ತು, ಅಂದರೆ -6ಇಂದ -8ಗೆ ಹೋದು, -7 ಒಂದೇ ಡ್ರಾಪಲ್ಲಿ. ಇಲ್ಲ, ಹಂಗಾಗಲ್ಲ. ಹೌದಾ? 3 ಕೊಟ್ಟಾಗ ದಯವಿಟ್ಟು ನೋಡಿ, ಕೆಲವೊಂದು ಎಗರಿಸಬೇಕಾಗುತ್ತೆ, ತುಂಬ ಡಿಫ್ರೆನ್ಸ್ ಇದೆ, 19 ನಂಬರ್ಸ್ ಡಿಫ್ರೆನ್ಸ್ ಇದೆ, ಅಷ್ಟು ಡಿಫ್ರೆನ್ಸ್ ಬರೆಯೋಕ್ಕಾಗೋದಿಲ್ಲ. ಕೊಟ್ಟಾಗ ಇದೇನು ಬರುತ್ತೆ, ಇಲ್ಲಿ ಬರುತ್ತೆ. ಹೌದಾ? ಮತ್ತು -1 ಕೊಟ್ಟಾಗ -1, -2 ಕೊಟ್ಟಾಗ -8, -3 ಕೊಟ್ಟಾಗ ನೋಡಿ -27. ಇದನ್ನು ಸ್ಕೇಲಿಂದ ನಾವು ಯಾರೂ ಕೂಡ ಗ್ರಾಫನ್ನು ಡ್ರಾ ಮಾಡೋಕ್ಕೆ ಹೋಗಬಾರ್ದು. ಹೇಗೆ ಬರುತ್ತೆ ಸರ್ ಅಂದರೆ, ಇದು ಕೈಯಿಂದನೇ ಬರೀಬೇಕಾಗುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್. ನಾವು ಇಲ್ಲೇ 27 ತೊಗೊಂಡಿದ್ರೆ ಇದು ಸ್ಟ್ರೈಟ್ ಲೈನ್ ಬರೋದು, ಹಿಂಗೆ ಬರೋದು, ಹಿಂಗೆ ಐಡೆಂಟಿ ಫಂಕ್ಷನ್ ಆಗಿಬಿಡೋದು. ಆಯಿತಾ? ಆವಾಗಲೇ ನೀವು ಇಲ್ಲಿ 27 ಬರ್ಕೊಂಡಿದ್ರಲ್ಲ ಸರ್, ಆವಾಗಲೇ ಎಗರಿಸಿದ ನಂಬರ್ಗೆ ಅಲ್ಲಿರ್ತಕ್ಕಂಥ ನಂಬರ್ಗೆ ಜಸ್ಟ್ ಸ್ಮಾಲ್ ಡಿಫ್ರೆನ್ಸ್ ಇತ್ತು, ಎಗರಿಸ್ಬಿಟ್ಟೆ. ಈಗ 8ಗೆ 27ಗೆ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, 19 ನಂಬರ್ಸ್ ಡಿಫ್ರೆನ್ಸ್ ಇದೆ. ಸೊ ಮೇಲೆ ಬರ್ಕೋಬೇಕಂದ್ರೆ ಈ ನಂಬರ್ಸ್ ಎಗರಿಸಲೇಬೇಕಾಗುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಇಷ್ಟು ಬರೆದ್ರೆ ಸಾಕು ಸರ್, ಖಂಡಿತವಾಗ್ಲೂ ಈ ಶೇಪಲ್ಲಿದ್ದರೆ ಸಾಕು, ನಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇಸ್ ಇಟ್ ಆರ್ ನಾಟ್? ಎಸ್, ಪ್ಲೀಸ್ ನೋಟ್ ದಿಸ್. ಎಸ್, 5th one, define modulus function, draw its graph, find domain, codomain and range. Important.
ಎಕ್ಸಾಮ್ಗೊಂದೆಲ್ಲ ಸೆಕೆಂಡ್ ಪಿ ಯು ಸಿವರೆಗೂ ನಿಮ್ಮನ್ನು ಈ ಫಂಕ್ಷನ್ ಮಾಡ್ಯುಲಸ್ ಫಂಕ್ಷನ್ ಬಿಡೋದಿಲ್ಲ. ಹೌದಾ? ಪ್ಲೀಸ್ ಎಲ್ಲಿ ನೋಡಿ ಡೆಫಿನೇಷನ್. ಎ ಫಂಕ್ಷನ್ f from r to r defined by f of x is equals to mod x. ಇದನ್ನು mod ಅಂತ ಓದ್ತೀವಿ. is equals to ನೋಡಿ ಇದು ಪ್ಲಸ್ ಎಕ್ಸು ಯಾವಾಗ ಎಕ್ಸ್ಗೆ ವ್ಯಾಲ್ಯೂಸು ಪಾಸಿಟಿವ್ ಆಗಲಿ 0 ಆಗಲಿ ತೊಗೊಂಡಾಗ ಮೈನಸ್ ಎಕ್ಸ್ ಲೆಸ್ ದೆನ್ 0 ಈಸ್ ಕಾಲ್ಡ್ ಮಾಡ್ಯುಲಸ್ ಫಂಕ್ಷನ್. 1 ಮಾರ್ಕ್ ಬಂದ್ಬಿಡ್ತು. ಇದ್ರ ಮೀನಿಂಗ್ ಏನು ಅಂತ ಹೇಳ್ತೀನಿ. ನೀನು 0 ಅಥವಾ ಗ್ರೇಟರ್ ವ್ಯಾಲ್ಯೂಸ್ ತೊಗೊಂಡಾಗ ಇಲ್ಲ ಆಗಬೇಕು, ನೆಗೆಟಿವ್ ವ್ಯಾಲ್ಯೂಸ್ ತೊಗೊಂಡಾಗ ಎಕ್ಸ್ ವ್ಯಾಲ್ಯೂಸ್ ಇಲ್ಲ ಆಗಬೇಕು. ನಾನು ಮೊನ್ನೆ ಹೇಳ್ಕೊಟ್ಟಿದ್ದೀನಿ ಮಾಡ್ ಒಳಗೆ ಏನೇ ನಂಬರ್ ಸಾಕು ಆನ್ಸರ್ ಪಾಸಿಟಿವೇ ಬರುತ್ತೆ ಅಂತ. ಹೌದಾ? 1 ಮಾರ್ಕ್ ಬಂದ್ಬಿಡ್ತು. ಈಗ ಟು ರೈಟ್ ದ ಗ್ರಾಫ್ ಅಂದರೆ ನಾವೀಗ ಗ್ರಾಫನ್ನು ಬರೆಯೋಕ್ಕೆ ಹೊಡ್ತಾ ಇದ್ದೀವಿ, ಗ್ರಾಫ್ ಮಾಡೋಕ್ಕೆ ಹೊಡ್ತಾ ಇದ್ದೀವಿ. ಎಸ್, ಗ್ರಾಫ್ ಮಾಡೋಕ್ಕೆ ಹೊಡೆದಾಗ ಎಲ್ಲರಿಗೂ ಗೊತ್ತು ಇದು ಎಕ್ಸ್, ಇದು ಬಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್. ಇಸ್ ಇಟ್ ಆರ್ ನಾಟ್? ಪ್ಲೀಸ್. ಎಕ್ಸ್ಗೆ 0 ಕೊಟ್ಟಾಗ ಆನ್ಸರ್ 0. ಎಲ್ಲಿ ಕೊಟ್ಟರು ಸರ್? ಪ್ಲೀಸ್ ಎಲ್ಲರೂ ಕೇರ್ಫುಲ್ ಆಗಿರಿ. 0 ಅನ್ನೋದು ಎಲ್ಲಿದೆ? ಇಲ್ಲೂ ಇದೆ, ಎಲ್ಲೂ ಇದೆ ಸರ್, ಹಂಗೆ ಮಾತಾಡಬಾರ್ದು. ಇಲ್ಲಿ ಇಸ್ ಈಕ್ವಲ್ ಟು ಅಂತಿದೆ, ಅಲ್ಲಿಗೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೂಡ ಒಂದು ಪಾರ್ಟ್ ಅಲ್ವಾ? ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ 0 ಇಲ್ಲೇ ಇದೆ, ಈಸಿಲಿ ಕೊಡ್ತಾ ಇದ್ದೀನಿ. ಎಕ್ಸ್ 1 ಕೊಟ್ಟಾಗ ನಮಗೆ ಆನ್ಸರು 1 ಅನ್ನೋದು 0ಗಿಂತ ಗ್ರೇಟರ್ 0ಗಿಂತ ಲೆಸ್ ಹೇಳಿ. 1 0ಗಿಂತ ಗ್ರೇಟರ್ ಸರ್, ಅದಕ್ಕೆ ಗ್ರೇಟರ್ ಸಿಂಬಲ್ ಇಲ್ಲಿ ಕಾಣ್ತಿದೆ. ಸೊ ಆ ಗ್ರೇಟರ್ ಸಿಂಬಲ್ ಪಕ್ಕದಲ್ಲಿ ಏನು ಈಕ್ವೇಷನ್ ಇದೆಯೋ ಆ ಪ್ಲೇಸಲ್ಲಿ 1 ಕೊಡಬೇಕು. 2 ಕೊಡ್ತೀನಿ ಸರ್. 2 0ಗಿಂತ ಏನಾಗಿದೆ? ಗ್ರೇಟರ್. ಇಲ್ಲಿ ಗ್ರೇಟರ್ ಎಲ್ಲಿ ಕಾಣಿಸ್ತಿದೆ? ಇಲ್ಲಿ ಗ್ರೇಟರ್ ಕಾಣಿಸ್ತಿರೋದಕ್ಕೆ ಆ 2 ವ್ಯಾಲ್ಯೂ ಎತ್ಕೊಂಡು ಎಕ್ಸ್ ಪ್ಲೇಸಲ್ಲಿ ಕೊಡಬೇಕು. ಹೌದಾ? ಎಸ್. ಆಮೇಲೆ 3 ಯಾವ ಪ್ಲೇಸಲ್ಲಿ? ಎಕ್ಸ್ ಪ್ಲೇಸಲ್ಲಿ. 3 ಅನ್ನೋದು 0ಗಿಂತ ಏನಾಗಿದೆ? 0ಗಿಂತ ಏನಾಗಿದೆ? 3 ಅನ್ನೋದು ಗ್ರೇಟರ್ ಆಗಿದೆ. ಸೊ ಮತ್ತೆ ಇಲ್ಲೇ ಕೊಡಬೇಕು, 3 ಬರುತ್ತೆ. ಈಗ -1 ಕೊಡ್ತೀನಿ, -1 ಕೊಡ್ತೀನಿ. -1 0ಗಿಂತ ಏನು? ಕಡಿಮೆ. ಅಂದರೆ ಎಕ್ಸ್ ಪ್ಲೇಸಲ್ಲಿ -1 ಹಾಕೋದು. ಈ ಈಕ್ವೇಷನಲ್ಲಿ ಈ ಈಕ್ವೇಷನ್ ಯಾಕೆ ಸರ್? -1 ನಂಬರ್ ಲೈನ್ ಮೇಲೆ 0ಗಿಂತ ಕಡಿಮೆ ಲೆಫ್ಟಿಗೆ ಬರುತ್ತೆ. ಲೆಸ್ ದ್ಯಾನ್ ನೋಡಿ, ಇದು 0 ಆದರೆ ಇದು -1 ಲೆಫ್ಟಿಗೆ ಬರುತ್ತೆ, ಅದಕ್ಕೆ ಲೆಸ್ ದ್ಯಾನ್ ಅನ್ನೋ ಈಕ್ವೇಷನ್ ಆಗಬೇಕು. ಹೆಂಗೆ ಸರ್? ಅದು ಆಲ್ರೆಡಿ ಮೈನಸ್ ಇದೆ, ಇದೊಂದು -1 ನಥಿಂಗ್ ಬಟ್ 1. ಹೌದಾ? -2 ಹಾಕಿದಾಗ -2 ನಥಿಂಗ್ ಬಟ್ 2. ಹಿಂಗೆ ಮಾಡ್ಯುಲಸ್ ಫಂಕ್ಷನ್ನಲ್ಲಿ ನಾವು ಏನು ಹಾಕಿದ್ರೂ ಪ್ಲಸ್ಸೇ ಬರುತ್ತೆ ಅಂತ ಹೇಳಿದೆ ನಾನು. ರಿಯಲ್ ನಂಬರ್ಸ್ ಕೂಡ ಹಾಕ್ಕೋಬೋದಿಲ್ಲ. 0.5 ಗ್ರಾಫ್ ಚೆನ್ನಾಗಿ ಬರಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. -3 -3 ನಥಿಂಗ್ ಬಟ್ 3. ಈಗ ಇದು ನಮ್ಗೆ ಲೆಕ್ಕ. ಡಾಟ್ ಬರೆಯೋಣ. ಈ ವ್ಯಾಲ್ಯೂ ಇದಕ್ಕೆ, ಈ ವ್ಯಾಲ್ಯೂ ಇದಕ್ಕೆ, ಈ ವ್ಯಾಲ್ಯೂ ಇದಕ್ಕೆ, ಈ ವ್ಯಾಲ್ಯೂ ಇದಕ್ಕೆ, ಈ ವ್ಯಾಲ್ಯೂ ಇದಕ್ಕೆ. ಇಸ್ ಇಟ್? ಅಲ್ಲಿಗೆ ನೋಡಿ, ಮಾಡ್ ಒಳಗೆ ಏನೇ ಹಾಕು ಎಲ್ಲ ಪಾಸಿಟಿವ್ ರಿಯಲ್ ನಂಬರ್ಸೇ ಬರ್ತಾ ಇದೆ. ನೀನಿಲ್ಲಿ 3.1 ಹಾಕ್ಬೋದು, ನಮ್ಮ ಗ್ರಾಫ್ ನೀಟಾಗಿ ಬರಲ್ಲ ಅಂತ ಹಾಕಿಲ್ಲ ಅಷ್ಟೇ ನಾವು. Shall we write the flat? Shall we flat the graph? Yes. ಇದು x ವ್ಯಾಲ್ಯೂಸ್, ಇದು x ಡ್ಯಾಶ್, ನೆಗೆಟಿವ್. ಇದು f ಆಫ್ x is equals to mod x. ಹೌದಾ? ಪ್ಲಸ್ ಈಕ್ವಲ್ ಡಿಸ್ಟೆನ್ಸಲ್ಲಿ 1 2 3 4. ಈಕ್ವಲ್ ಡಿಸ್ಟೆನ್ಸ್ 1 2 3 4. 1 2 3 4. 1 2 3 4. ಇವು ಬೇಕಿಲ್ಲ, ಯಾಕಂದರೆ ನಮಗೆಲ್ಲ ಪಾಸಿಟಿವ್ ಬರ್ತದೆ. 1 2 3 4 -1 -2 -3 -4. ಇದು 1 2 3 4. ಎಸ್. ಶಲ್ ವಿ ಫ್ಲಾಟ್ ದ ಪಾಯಿಂಟ್ಸ್? ಎಸ್, ಎಕ್ಸಾಕ್ಟ್ಲಿ ಸರ್. 0 ಕೊಟ್ಟಾಗ 0ನೇ ಬಂದಿದೆ ನೋಡ್ರಿ. 1 ಕೊಟ್ಟಾಗ 1ನೇ ಬಂತು. 2 ಕೊಟ್ಟಾಗ 2ನೇ ಬಂತು. 3 ಕೊಟ್ಟಾಗ 3ನೇ ಬಂತು. ಹೌದಾ? ಇಲ್ಲಿ ಬರೋದು ನೋಡಿ, 3 ಹಿಂಗೆ ಹೋಗುತ್ತೆ, ಈ 3 ಹಿಂಗೆ ಬರುತ್ತೆ. -1 ಕೊಟ್ಟಾಗ +1 ಬಂತು. +1 ಅಂದರೆ ಇಲ್ಲಿ ಬರ್ತಾವ. ಇದು ಯಾವುದಿದು? y ಡ್ಯಾಶ್. ಇವು ನೆಗೆಟಿವ್ ವ್ಯಾಲ್ಯೂಸ್. ನಮಗೆ ಇಲ್ಲಿ ನೆಗೆಟಿವ್ ಬಂದಿಲ್ಲ, ಅದಕ್ಕೆ ನಾವು ಕೆಳಗೆ ಬರಲ್ಲ. -1 ಕೊಟ್ಟರೆ ಮತ್ತೆ +1 ನೋಡಿ, -1 ಇಲ್ಲಿದೆ, +1 ಇಲ್ಲಿದೆ. ಸೊ ಅಲ್ಲಿಗೆ ಇದು ಬರುತ್ತೆ. -2 ಆಮೇಲೆ ಇಲ್ಲಿ ಬರುತ್ತೆ. -3 ಆಮೇಲೆ
ಇಲ್ಲಿ ಬರುತ್ತೆ. ಪ್ಲೀಸ್ ಎವ್ರಿಬಡಿ ಶುಡ್ ಸ್ಕೇಲ್ ತಗೋಬೇಕಾಗುತ್ತೆ. ಮಿಸ್ಟರ್ ನಾಟ್ ಸ್ಕೇಲ್ ತಗೊಂಡು ಗ್ರಾಫ್ ಆಗಬೇಕು. ಅದೇ ಆವಾಗಲೇ ಪ್ಯಾರಾಬೋಲಿಕ್ ಫಂಕ್ಷನ್ ಬರೆದಿದ್ವಲ್ಲ, ಎಕ್ಸ್ ಸ್ಕ್ವೇರು ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಅದು ವಿ ಶೇಪ್ ಅಲ್ಲ, ಯು ಶೇಪ್ ಬರಬೇಕದು. ಹೌದಾ? ಎಸ್ ಪ್ಲೀಸ್. ಇದು ನಾವು ನೆಟ್ಟಿಗೆ ಫ್ಲ್ಯಾಟ್ ಮಾಡಿಲ್ಲ, ನೆಟ್ಟಿಗೆ ಫ್ಲ್ಯಾಟ್ ಮಾಡ್ಕೋಬೇಕಾಗುತ್ತೆ. ಇದಿಲ್ಲಿ ಬರುತ್ತೆ, ಇದಿಲ್ಲಿ ಬರುತ್ತೆ, ಇಲ್ಲಿ ಬರೋದಿಲ್ಲ. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್. ನೋಡಿ, ಇನ್ನು ಮುಂದೆ ಮಾಡ್ಯುಲಸ್ ಫಂಕ್ಷನ್ ಒಳಗೆ ನೀವು ಏನು ಪಾಸಿಟಿವ್ ವ್ಯಾಲ್ಯೂಸ್ ಕೊಟ್ಟರು ಪಾಸಿಟಿವ್ ವ್ಯಾಲ್ಯೂಸ್ ನೋಡಿ, ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರು ಪಾಸಿಟಿವ್ ಬರ್ತಾ ಇದೆ ನೋಡ್ರಿ. ಯಾಕೆ ಸರ್ ಈ ಈಕ್ವೇಷನ್ ಕೊಟ್ಟರು ನೆಗೆಟಿವ್ ವ್ಯಾಲ್ಯೂಸ್ ಲೆಸ್ ದೆನ್ ಝೀರೋಗಿಂತ ಕಡಿಮೆ ಇರೋ ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಈ ಈಕ್ವೇಷನ್ ಕೊಡಬೇಕು ಅಂತ ರೂಲ್ ಅದು. ಹೌದಾ? ಈಗ ಡೊಮೈನ್ ಬರೆಯೋಣ, ಆಮೇಲೆ ಕೋಡೊಮೈನ್ ಬರೆಯೋಣ, ಆಮೇಲೆ ರೇಂಜ್ ಬರೆಯೋಣ. ಎಸ್, ಎಲ್ಲರಿಗೂ ಗೊತ್ತು ಡೆಫಿನೇಷನಲ್ಲಿ ಏನು ನಾವು ಪ್ರತಿಯೊಂದು ಡೆಫಿನೇಷನ್ಗೆ ಈ ಸ್ಟಾರ್ಟ್ ಇಂಪಾರ್ಟೆಂಟ್. ನಾವು ಏನು 5 ಮಾರ್ಕ್ಸ್ ಕ್ವಶನ್ಸ್ ಮುಗಿಸಿದ್ವಿ, ಇವಾಗ ಪ್ರತಿಯೊಂದು ಡೆಫಿನೇಷನ್ಗೆ ಈ ಸ್ಟಾರ್ಟ್ ಇಂಪಾರ್ಟೆಂಟ್. ಅಲ್ಲಿಗೆ ಡೊಮೈನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಕೋಡೊಮೈನ್ ಕೂಡ ಸೇಮು, ರೇಂಜ್ ಸೇಮ್ ಬರಲ್ಲ. ಯಾಕೆ ಸರ್? ನೋಡಿ, ಇಲ್ಲಿ ಎಲ್ಲಾದರೂ ನೆಗೆಟಿವ್ ಇದೆಯಾ? ಇಲ್ಲ. ಹಂಗಂತೇಳಿ ಪಾಸಿಟಿವ್ ರಿಯಲ್ ನಂಬರ್ಸ್ ಬರೀಬೇಡ. 0 ಪಾಸಿಟಿವ್ಗೂ ಸೇರಲ್ಲ, ನೆಗೆಟಿವ್ಗೂ ಸೇರಲ್ಲ, 0. ಅದಕ್ಕೋಸ್ಕರ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್, ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ನೆಗೆಟಿವ್ ಬಿಟ್ಟು ಎಲ್ಲ ಇರ್ತಾವಂತ, ಇಲ್ಲಿ 0 ಕೂಡ ಇರುತ್ತೆ. ಇಲ್ಲಿ ಪಾಸಿಟಿವ್ ಬರೀತೀನಿ ಸರ್, ಪಾಸಿಟಿವ್ ಬಂದಾಗ ನಿನಗೆ ಇಲ್ಲಿಂದಾನೇ ಕೌಂಟ್ +1 ಇಂದ 0 ಬರೋದಿಲ್ಲ. 0 ನೈದರ್ ಪಾಸಿಟಿವ್ ನಾನ್ ನೆಗೆಟಿವ್. ಅದಕ್ಕೋಸ್ಕರ ನಾನ್ ನೆಗೆಟಿವ್ ಅಂದ್ಬಿಟ್ರೆ ಮೈನಸ್ಗಳು ಮಾತ್ರ ಇರಲ್ಲ, ಇನ್ನು ಎಲ್ಲ ಇರ್ತವೆ. ಎಲ್ಲ ಅಂದರೆ 0 ಕೂಡ ಇರುತ್ತೆ. ಸೊ ದಿಸ್ ಇಸ್ ದ ಅಬ್ಸಲ್ಯೂಟ್ ಆನ್ಸರ್. ಇಲ್ಲಿ ಪಾಸಿಟಿವ್ ಬರೆದ್ರೆ ನಾನು 1 ಮಾರ್ಕ್ ಕಟ್ ಮಾಡ್ಕೊಂಡು ಮಾರ್ಕ್ಸ್ ಕೊಡ್ತೇನೆ. ಯಾಕಂದರೆ ಪಾಸಿಟಿವ್ ಅಲ್ಲಿ 0 ಇರಲ್ಲ, ಬಟ್ ಇಲ್ಲಿ 0 ಇದೆ. ನೀನು ಬರೆದಿರೋ ಪಾಸಿಟಿವ್ ರಿಯಲ್ ನಂಬರ್ಸ್ 0 ಇರಲ್ಲ. ಈ ಟೇಬಲ್ ನೋಡಿದ್ರೆ 0 ಇದೆ. ಸೊ ಸೆಟ್ ಆಫ್ ರಿಯಲ್ ನಂಬರ್ಸ್ ಕೋಡೊಮೈನ್ ಆಯಿತು, ಸೆಟ್ ಆಫ್ ಡೊಮೈನ್ ಆಯಿತು, ಸೆಟ್ ಆಫ್ ಕೋಡೊಮೈನ್ ಇಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ರೇಂಜ್ ಮಾತ್ರ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್, ಇಲ್ಲಿ ನೆಗೆಟಿವ್ ಎಲ್ಲೂ ಇಲ್ಲ. ಸೊ ದಿಸ್ ಈಸ್ ಫಾರ್ 5 ಮಾರ್ಕ್ಸ್. ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್, ಡೆಫಿನೇಷನ್ ಬರೆದ್ರೆ 1 ಮಾರ್ಕ್, ಟೇಬಲ್ ಗ್ರಾಫ್ ಬರೆದ್ರೆ 1 ಮಾರ್ಕ್, ಡೊಮೈನ್ಗೆ 1 ಮಾರ್ಕ್, ಕೋಡೊಮೈನ್ಗೆ 1 ಮಾರ್ಕ್, ರೇಂಜ್ಗೆ 1 ಮಾರ್ಕ್, ಒಟ್ಟು 5 ಮಾರ್ಕ್ಸ್. ಕಂಪಲ್ಸರಿ ಯಾವುದೋ ಒಂದು ಕೇಳ್ತಾರೆ. We shall complete remaining graphs in next class.